ರೀತಿ. ಈಗ ಮೂರನೇದು ಏನೈತಲ್ಲ, ಒಂದು ಸತ್ಖ್ಯಾತಿ ಅಸತ್ಖ್ಯಾತಿ. ಈಗ ಮೂರನೇದವ ಆತ್ಮಖ್ಯಾತಿ ಹೇಳ್ತಾ ಇದ್ದಾನೆ. ಅವನ ರೀತಿ ಪ್ರಕ್ರಿಯೆ ಮತ್ತು ಅವನದು ಖಂಡನ. ಅವನದು ಏನು ಮಾಡ್ತಾರೆ? ಖಂಡನ ಮಾಡ್ತಾರೆ. ಅಂತರ ಪದಾರ್ಥ ಮಾನಿ ಒಪ್ಪಲ್ಪಟ್ಟಂಥ ಒಳಗೆ ಎಲ್ಲ ಪದಾರ್ಥಗಳು ಒಳಗೆ ಅದಾವಂತ ಏನು ಒಪ್ಪ್ಯಾನ ಯೋಗಾಚಾರ್ಯ. ಆ ಆತ್ಮಖ್ಯಾತಿವಾದಿದು ನಾವು ಮೊದಲು ನಿಮ್ಗೆ ಅಭಿಪ್ರಾಯ ಹೇಳ್ತೇವೆ, ಅವನದು ಅಭಿಪ್ರಾಯ ಹೇಳ್ತೇವೆ. ಅದರಂತೆ ಆತ್ಮಖ್ಯಾತಿ ಅಸಂಗತಿ ಇರುತ್ತದೆ. ಯಾವ ರೀತಿ ಸತ್ಖ್ಯಾತಿ ಅಸತ್ಖ್ಯಾತಿ ಅಸಂಗತ ತಿಳಿದು ಅದರಂತೆ ಆತ್ಮಖ್ಯಾತಿಯೂ ಕೂಡ ಅಸಂಗತ ಇರುತ್ತದೆ. ಯಾಕೆ? ವಿಜ್ಞಾನವಾದಿಕೆ ಮತಮೆ, ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನವಾದಿ ಮತದಲ್ಲಿ ಆತ್ಮಖ್ಯಾತಿ ಇರುತ್ತದೆ. ಕ್ಷಣಿಕ ವಿಜ್ಞಾನವಾದಿ ಮತಗಳಲ್ಲಿ ಆತ್ಮಖ್ಯಾತಿ ಇರುತ್ತದೆ. ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನಂಕು ಆತ್ಮ ಕೈ ಹೇ. ಹಿಂಗೆ ಹೋದ್ರಿ ಮೇಗ ಮ್ಯಾಲ ಏಕ್ದಮ್ ಪೈಲಾ ಲೈನ್ ನೋಡು. ಕ್ಷಣಿಕ ವಿಜ್ಞಾನವಾದಿ ಆ ಕಡೆ ಹಾಕೋದು. ಕ್ಷಣಿಕ ವಿಜ್ಞಾನಂಕು ಆತ್ಮ ಕೈ ಹೇ. ತಿಳಿತಿಲ್ಲ? ಸರ್ವಂ ಕ್ಷಣಿಕಂ ಭಾವತ್ವಾತ್ ವಿದ್ಯುತ್ವತ್. ಸರ್ವಂ ಕ್ಷಣಿಕಂ ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನಂಕು ಆತ್ಮ ಕಯೇ. ಅಂದರೆ ಅನ್ಯೋ ಅಂತರಾತ್ಮ ವಿಜ್ಞಾನಮಯ. ಅನ್ಯೋ ಅಂತರಾತ್ಮ ಪ್ರಮಾಣ ಒಂದು. ಅನ್ಯೋ ಅಂತರಾತ್ಮ ವಿಜ್ಞಾನಮಯ. ಮತ್ತು ಕ್ಷಣಿಕ ಸರ್ವಂ ಕ್ಷಣಿಕಂ ಭಾವತ್ವಾತ್ ವಿದ್ಯುತ್ವತ್. ಅಲ್ಲಿ ಮ್ಯಾಲೆ ಬರೀರಿ. ಅನ್ಯೋ ಅಂತರಾತ್ಮ ವಿಜ್ಞಾನಮಯ ಆತ್ಮ. ಅನ್ಯೋ ಅಂತರಾತ್ಮ ವಿಜ್ಞಾನಮಯ. ಕ್ಷಣಿಕ ಸರ್ವಂ ಕ್ಷಣಿಕಂ ಭಾವತ್ವಾತ್ ವಿದ್ಯುತ್ವತ್. ತಿಸ್ಕೆ ಮತ ಮೇ ಅಂದರೆ ಈ ವಿಜ್ಞಾನವಾದಿ ಮತದಲ್ಲಿ, इसके मत में विज्ञानवादी के मत में ಬಾಹ್ಯ ರಜತ ನಯ್ಯ. ಹೊರಗೆ ಬೆಳ್ಳಿ ಇಲ್ಲ, ಬೆಳ್ಳಿ ಹೊರಗೆ ಇಲ್ಲವೇ ಇಲ್ಲ. ಮತ್ತೇನು? ಕಿಂತು ಅಂತರ ವಿಜ್ಞಾನ ರೂಪ ಆತ್ಮ ಹೇ. ಕಿಂತು ಅಂತರ ವಿಜ್ಞಾನವೇ ಆತ್ಮ. ವಿಜ್ಞಾನವೇ ಅಥವಾ ಬುದ್ಧಿಗೇನೆ ಆತ್ಮ. ವಿಜ್ಞಾನ ಅಂದ್ರೆ ಬುದ್ಧಿ, ಬುದ್ಧಿಗೇನೆ ಅವರು ಆತ್ಮ. ತಾಕ ಧರ್ಮ ರಜತ ಹೈ. ಆ ಬುದ್ಧಿಯಲ್ಲಿರುವ ಬುದ್ಧಿಗೆ ಆತ್ಮ ಅಂತ ಹೇಳಿದ್ರಲ್ಲ, ಅದರ ಧರ್ಮ ರಜತ ಒಳಗೆ ಇರುತ್ತದೆ. ಧರ್ಮ ಆತ್ಮ ಅವ್ರ ತಾಕೆ ಧರ್ಮನಕ್ಕೂ ಅಂತರ ಕೈ. ಅಂತರ ಅಂದರೆ ಅದಕ್ಕಂತರಿಗೆ ಕಿಂತು ಅಂತರ ವಿಜ್ಞಾನ ರೂಪ ಆತ್ಮ ಹೇ. ಅಂತರ ಅಂದ್ರೆ ಆತ್ಮ ಅವ್ರ ತಾಕೆ ಧರ್ಮನಕ್ಕೂ ಅಂತರ ಕೈ. ಅವ್ರದ್ದು ಸುರುವತಿ ಹೋಗೇದೈತದು. ಆತ್ಮ ಮತ್ತು ಆತ್ಮನ ಧರ್ಮಕ್ಕೆ ಅಂತರ ಅಂದ್ರಿ. ಅಂತರ ಬಾಯ ಗೊತ್ತದ. ಅಂತರ ಅಂದ್ರೆ ಏನು? ಇಲ್ಲಿ ಆತ್ಮನ ಧರ್ಮಕ್ಕೆ ಅಂತರ ಅಂದ್ರಿ. ತಿಳಿಗ ತಾಕ ಧರ್ಮ ರಜತ್. ಅದರ ಧರ್ಮ ಏನದ? ರಜತ್. ದೋಷ ಬಲತೆ ಕೇವಲ ಬಾಹ್ಯ ಪ್ರತೀತ್ ಹೋವೇ ಹೇ. ಒಳಗೆ ಅದಾವ, ಪರಂತು ದೋಷದ ಬಲದಿಂದ ಕೇವಲ ಬಾಹ್ಯ ಅಟ್ಟೆ ತೋರ್ತಾವ, ಹೊರಗಿಲ್ಲ. ಬೆಳ್ಳಿ ಹೊರಗಿಲ್ಲ, ಕೇವಲ ದೋಷದ ಬಲದಿಂದ ಹೊರಗೆ ತೋರುತ್ತವೆ. ಶೂನ್ಯವಾದಿಕೆ ಮತವಿನ ಅಂದರೆ ಶೂನ್ಯವಾದಿ ಮಾಧ್ಯಮಿಕ. ಶೂನ್ಯವಾದಿಯಿಂದ ಪೈಲವೇನಲ್ಲ, ಆ ಶೂನ್ಯವಾದಿ ಮಾಧ್ಯಮಿಕ ಅಂತರ ಬಾಹ್ಯ ಯಾನು ಒಪ್ಪೇ ಇಲ್ಲವ. ಎಲ್ಲ ಶೂನ್ಯದ ಅಂತ ನೋಡಿ ಏನು ಪ್ರಭು. ಶೂನ್ಯವಾದಿ ಮಾಧ್ಯಮಿಕ ಒಳಗೆ ಹೊರಗೆ ಅಂತ ಏನು ಒಪ್ಪೆಲ್ಲ, ಎಲ್ಲ ಶೂನ್ಯ. ಒಳಗೆ ಹೊರಗೆ ಅನ್ನೋದು ಅವನ ಬಲಿ ಅವನಿದ್ರಾಗ ಮಾತೇ ಇಲ್ಲ ಅದು. ಮತ ವಿನ ಅಂದ್ರೆ ಅವನು ಒಂದು ಮತ ಬಿಟ್ಟರೆ ಏನು ರೀ ಸಿದ್ಧ. ಶೂನ್ಯವಾದಿ ಮಾಧ್ಯಮಿಕ ಮತ ವಿನ ಅಂದ್ರೆ ಅವನು ಒಂದು ಮತ ಬಿಟ್ಟರೆ. ಯಾಕಂದ್ರೆ ಇವರೆಲ್ಲ ಒಂದೇ ಅದಾರ. ಶೂನ್ಯವಾದಿ ಮಾಧ್ಯಮಿಕ ನಾಸ್ತಿಕ ಇವರು ಎಲ್ಲ ಯೋಗಾಚಾರ್ಯ ವೈಭಾಷಿಕ ಶ್ರೋತಾಂತ್ರಿಕ ಅಂತಿಲ್ಲ. ಆ ಒಬ್ಬನಿಗೆ
ಅಂದರೆ ಶೂನ್ಯವಾದಿ ಶೂನ್ಯವಾದಿ ಮಾಧ್ಯಮಿಕ ಇವನು ಒಬ್ಬನಿಗೆ ಬಿಟ್ರೆ ಯಾಕೆ ಅವ ಒಳಗೆ ಹೊರಗನ ಪ್ರಶ್ನೆ ಮಾಡಿ ಹೇಳಿಲ್ಲ. ಎಲ್ಲ ಶೂನ್ಯದ ಅಂದಮೇಲೆ ಒಳಗೆ ಹೊರಗನದ ಅಂದಮೇಲೆ ಮಾತ್ರ ಪ್ರಶ್ನೆ ಬರುವುದೇ ಇಲ್ಲ. अंतर पदार्थ की सत्ता में किसी सुगत शिष्य का विवाद नहीं ನೋಡಿ. ಪದಾರ್ಥಗಳು ಒಳಗದವ, ಒಳಗೆ ಇರುವಿಕೆ, ಒಳಗೆ ಇರುವಿಕೆಯಲ್ಲಿ ಶೂನ್ಯವಾದ ಮೇ ಸರ್ವಥಾ ಸರ್ವಥನ್ ಮೇ ಶೂನ್ಯ है. ಏನೈತಿ ಅದೇ ಶೂನ್ಯವಾದ ಎಲ್ಲ ಕಡೆ ಶೂನ್ಯ ಅಂತ. ಅದೇ ಶೂನ್ಯ ಒಳಗೆ ಹೊರಗನ ಪ್ರಶ್ನೆ ಇಲ್ಲ. ಶೂನ್ಯ ಅಂದ ಕೂಡಲೇ ಒಳಗದ ಹೊರಗದ ಅಧಿಷ್ಠಾನನು ಶೂನ್ಯ ಅಂತಂದ್ರೆ ಒಳಗ ಹೊರಗೆ ಪ್ರಶ್ನೆ ಇಲ್ಲ. ಫಕ್ತ ಶೂನ್ಯ, ಎಲ್ಲ ಶೂನ್ಯ. ಮತ್ತು ಅದು ಒಳಗೆ ಶೂನ್ಯ, ಒಳಗೆ ಹೊರಗೆ ಏನು ಪ್ರಶ್ನೆ ಇಲ್ಲ. ತೆಗಿರಿ 285 ಮ್ಯಾಲಿಂದ 3ನೇ ಲೈನ್ 285 ಪೇಜ್ ನಂಬರ್ದಾಗ ಮ್ಯಾಲಿಂದ 3ನೇ ಲೈನ್ ಶೂನ್ಯವಾದಿಕೆ ಮತ ಮೇ ಏಕದಮ್ ಮ್ಯಾಲ ನೋಡ್ರಿ. ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನಕ್ಕೆ ಆತ್ಮ ಅಂತ ಹೇಳ್ಯಾನ. ಆ ವಿಜ್ಞಾನವಾದಿ ಮತದಲ್ಲಿ ಹೊರಗೆ ಬೆಳ್ಳಿ ಇಲ್ಲವೇ ಇಲ್ಲ. ಮತ್ತೇನು ಎಲ್ಲ ವಿಜ್ಞಾನ ರೂಪ ಆತ್ಮನೇ ಒಳಗದಾನ. ಆತ್ಮ ಮತ್ತು ಆತ್ಮನ ಧರ್ಮಕ್ಕೆ ಅಂತರನ್ರಿ. ಅವನ ಧರ್ಮ ರಜತ ದೋಷ ಬಲದಿಂದ ಕೇವಲ ಹೊರಗೆ ತೋರುತ್ತದೆ. ಒಳಗೆ ಬೆಳ್ಳೆನೋ ಒಳಗದ, ಪರಂತು ಕೇವಲ ದೋಷದಿಂದ ಹೊರಗೆ ತೋರುತ್ತದೆ ಇಲ್ಲ. ಶೂನ್ಯವಾದಿ ಮಾಧ್ಯಮಿಕ ಮತ ಒಂದು ಬಿಟ್ಟರೆ ಅವ ಒಳಗೆ ಹೊರಗೆ ಅಂತ ಒಂದೂ ಇಲ್ಲ. ಬಿಟ್ಟರೆ कोई अंतर पदार्थ की सत्ता में किसी सुगत शिष्य का विवाद नहीं. सुगतನ ಶಿಷ್ಯರ ಮತ್ತು ಶ್ರೋತಾಂತಿಕ ವೈಭಾಷಿಕ ಯೋಗಾಚಾರ್ಯ 3 ಮಂದಿ ಏನದಾರ ಇವರ ಮತದಲ್ಲಿ ಸತ್ತ ಕಿಸಿ ಸುಗತ್ ಶಿಷ್ಯ ಕಾ ವಿವಾದ ನಹಿ. ಯಾರು 3 ಮಂದಿದ ವಿವಾದ ಇಲ್ಲವೇ ಇಲ್ಲ. ಪಕ್ಷಪತಿ ಪಕ್ಷಗ್ರಹಣ ವದನ ವಿವಾದ ಇಲ್ಲ. ಈಗ ನೋಡ್ರಿ, ಈಗ ಇಟ್ಟು ಹೇಳಿದ್ರಿಲ್ಲ. ಈಗೇನು ಹೇಳ್ತಾರೆ, ಬಾಹ್ಯ ಪದಾರ್ಥ ತೋ ಕೋಯಿ ಮಾನೆ ಹೈ ಕೋಯಿ ನೈ ಮಾನೆ ಹೈ. ಹೊರಗೆ ಪದಾರ್ಥಗಳು, ಹೊರಗಡೆ ಪದಾರ್ಥ ಅವನ ಮತದಲ್ಲಿ ದೋಷದ ಬಲದಿಂದ ಹೊರಗೆ ತೋರ್ಲಿಕ್ಕತ್ತದ. ಯಾರ ಮತದಲ್ಲಿ? ಯೋಗಾಚಾರ್ಯ ಮತದಲ್ಲಿ ಪದಾರ್ಥ ಹೊರಗೆ ಇಲ್ಲವೇ ಇಲ್ಲ. ಏನ್ರಿ? ಇಲ್ಲವೇ ಇಲ್ಲ. ಎಲ್ಲ ಪದಾರ್ಥ ಒಳಗೆ ಅದಾವ, ಕೇವಲ ದೋಷದ ಬಲದಿಂದ ಹೊರಗೆ ತೋರುತ್ತವೆ. ಆದರೂ ಹೊರಗೆ ಏನು ಪದಾರ್ಥ ಒಪ್ಪ್ಯಾರ, ಅವ ಹೊರಗೆ ಪದಾರ್ಥ ಇಲ್ಲ. ಒಬ್ಬನೇ ಯೋಗಾಚಾರ್ಯ ಹೊರಗೆ ಪದಾರ್ಥ ಇಲ್ಲ, ಎಲ್ಲ ಪದಾರ್ಥ ಒಳಗೆ ಅದಾವ. ಕೇವಲ ಬಾಹ್ಯತ ಏನು ತೋರ್ಲಿಕ್ಕತ್ತದ, ಅದು ದೋಷದ ಬಲದಿಂದ. ಇನ್ನು ಹೊರಗೆ ಏನು ಪದಾರ್ಥಗಳು ಅದಾವ ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರೆ? ಬಾಹ್ಯ ಪದಾರ್ಥ ತೋ ಕೋಯಿ ಮಾನೆ ಹೇ ಅಂದ್ರೆ ಶ್ರೋತಾಂತಿಕ ವೈಭಾಷಿಕ. ಬಾಹ್ಯ ಪದಾರ್ಥ ತೋ ಕೋಯಿ ಅಂದ್ರೆ ಇಬ್ಬರು. ಮಾಧ್ಯಮಿಕಿಗೆ ತರಬೇಡ್ರಿ. ಮಾಧ್ಯಮಿಕ ಹೊರಗೆ ಒಳಗೆ ಪ್ರಶ್ನೆ ಬರಲ್ಲ. ಅವ್ನಿಗೆ ಯಾಕೆ ತೋತ್ರಿ? ಈಗ ಅವನಿಗೆ ಒಟ್ಟು ತೆದಾಗ ಹಾಕೋಬೇಡ್ರಿ. ಅವ್ನು ತೆಗೆದೇ ಹೋಗ್ರಿ ಶೂನ್ಯ. ಏನು ಪ್ರಭು ಶೂನ್ಯ ಒಟ್ಟು ತರಬೇಡ್ರಿ, ಮುಗಿತು ಅವ್ನು ಅಟ್ಟೆ. ಶೂನ್ಯಗೆ ಒಟ್ಟು ತರಬೇಡ್ರಿ. ಈಗ ಬಾಹ್ಯ ಪದಾರ್ಥ ತೋ ಕೋಯಿ ಮಾನೆ ಹೇ. ಕೋಯಿ ಅಂದ್ರೆ ಏನು? ಇಬ್ಬರು. ಯಾರು? ಒಬ್ಬ ಶ್ರೋತಾಂತಿಕ ವೈಭಾಷಿಕ. ಇವರಲ್ಲಿ ಮತ್ತೆ ಏನು ವ್ಯತ್ಯಾಸ ಅದು ಮುಂದೆ ಹೇಳ್ತಾರೆ. ನಿಧಾನ ಹೊರಗೆ ಒಪ್ಪ್ಯಾರ. ಅವ ಯೋಗಾಚಾರ ಹೊರಗೆ ಒಪ್ಪಿಲ್ಲ, ಕೇವಲ ದೋಷ ಬಲದಿಂದ ಹೊರಗೆ ತೋರ್ತದೆ. ಕೋಯಿ ಮಾನೆ ಹೇ ಬಾಹ್ಯ ಪದಾರ್ಥ ತೋ ಕೋಯಿ ಮಾನೆ ಹೇ ಕೋಯಿ ನೈ ಮಾನೆ ಹೇ. ಕೋಯಿ ನೈ ಮಾನೆ ಅಂದರೆ ಯೋಗಾಚಾರ್ಯ, ಮಾನೆ ಹೇ ಅಂದರೆ ಶ್ರೋತಾಂತಿಕ ವೈಭಾಷಿಕ. ಮಾನೆ ಹೇ याते बाह्य पदार्थ की सत्ता में तो तिनका विवाद है. ಹೊರಗಿನ ಪದಾರ್ಥದ ಇರುವಿಕೆಯಲ್ಲಿ तिनका श्रोतांतिक वैभाषिक का विवाद है. अंतर विज्ञान का निषेध शून्यवादी बिना कोई नास्तिक करे नहीं. ಒಳಗ ಬೆಳ್ಳೈತಿ ಅಂತ ಯಾನು ನಿಷೇಧ ಶೂನ್ಯವಾದಿಯನ್ನು ಬಿಟ್ಟು ಯಾರು ನಾಸ್ತಿಕರು ಮಾಡೇ ಇಲ್ಲ. ಯಾತೆ इस मत में अंतर रजत का
ಯಾರ ಮತದಲ್ಲಿ? ಯೋಗಾಚಾರ ಮತದಲ್ಲಿ. ಅವೆಲ್ಲ ಸ್ವಲ್ಪ ಸ್ವಲ್ಪ ಬರೆದಾಗ ನಿಮ್ಗೆ ಅದು ಗುರ್ತಾಗಬೇಕು. ಅದಕ್ಕೆ ಯಾರು ಯಾರು ಅಂತ ಈಸ್ ಮತಮೆ ಅಂದ್ರೆ ಆ ಯೋಗಾಚಾರ ಮತದಲ್ಲಿ अंतर रजत का विज्ञान रूप आत्मा तो अधिष्ठान है. ಯೋಗಾಚಾರಣ ಮತದಲ್ಲಿ ಒಳಗಿರುವ ಬೆಳ್ಳಿ ಏನದಲ್ಲ ಅಂತರ ವಿಜ್ಞಾನಕ ನಿಷೇಧಿತ ಯಾತೆ ಈಸ್ ಮತಮೆ ಅಂದ್ರೆ ಯೋಗಾಚಾರ ಮತದಲ್ಲಿ ಅಂತರ ರಜತಕ ಒಳಗೆ ಇರುವ ಬೆಳ್ಳಿದು ವಿಜ್ಞಾನ ಬುದ್ಧಿ ಬುದ್ಧಿ ರೂಪ ಆತ್ಮ ಆತ್ಮ ಬುದ್ಧಿ ಬುದ್ಧಿಗೇನೆ ಆತ್ಮ ತೋ ಅಧಿಷ್ಠಾನ है. ಆ ಬೆಳ್ಳಿಗೆ ಅಧಿಷ್ಠಾನ ಆತ್ಮ ಇದ್ದಾನ. ಅವ್ರ ತಾಕ ಧರ್ಮ ರಜತ್ ಅಂತರ है. ಆ ಆತ್ಮನ ಧರ್ಮ ಏನು ಬೆಳ್ಳ್ಯದ ಇದು ಒಳಗೆ ಇರುತ್ತದೆ. दोष बलते केवल बाह्य के न्यायी प्रतीत होवे है. केवल प्रतीत होवे है नहीं, केवल प्रतीत होवे, केवल तोरते. मृगजल केवल तोರ್ತದೆ, ತೋರ್ಕಿ ಮಾತ್ರ ಅದು ಇಲ್ಲ. ಅದನ್ನು ಇಲ್ಲ ಇರುವಿಕೆ ಮಾತ್ರ ಬ್ರಹ್ಮ, ತೋರ್ಕಿ ಮಾತ್ರ ಕೇವಲ ಮೃಗಜಲ. ಪ್ರತೀತಿ ಮಾತ್ರ ಅಥವಾ ಶಬ್ದ ಮಾತ್ರ ಬಂಜಿಮಗ ತಿಳಿತೀಗ. ದೋಷ ಬಲತೆ ಕೇವಲ ಬಾಹ್ಯಕಿ ನ್ಯಾಯಿ. ನ್ಯಾಯ ಅಂದ್ರೆ ಹೊರಗೆ ಹೆಂಗೆ ಪದಾರ್ಥ ತೋರ್ತವಲ್ಲ ಹಂಗೆ, ವಾಸ್ತವಿಕವು ಇಲ್ಲ. दोष बलते केवल बाह्य की न्यायी प्रतीत होवे है. हाँ? शुक्ति ज्ञानते रजत का स्वरूप से बाध नहीं होवे है. ಶುಕ್ತಿ ಜ್ಞಾನದಿಂದ ಆ ಬೆಳ್ಳಿದು ಸ್ವರೂಪಸೆ ಅಂದ್ರೆ ಬೆಳ್ಳಿ ಧರ್ಮಿ, ಆ ಬೆಳ್ಳತ್ವ ಧರ್ಮ ಅಥವಾ ಮುಂದೆ ಅವರು ಇದು ಧರ್ಮ ಬೆಳ್ಳಿ ಧರ್ಮಿ. ಶುಕ್ತಿ ಜ್ಞಾನತೆ ರಜತಕ ಸ್ವರೂಪಸೆ ಅಂದಾಗ ಧರ್ಮಿ ಧರ್ಮ ತಿಳಿ ಬರೀರಿ ಮುಂದೆ ಗೊತ್ತಾಗ್ತದೆ. ಶುಕ್ತಿ ಜ್ಞಾನದಿಂದ ಬೆಳ್ಳಿದು ಸ್ವರೂಪದಿಂದ ಬಾಧ ಆಗುವುದೇ ಇಲ್ಲ, ಸ್ವರೂಪದಿಂದ ಬಾಧ ಆಗುವುದೇ ಇಲ್ಲ. ಕಿಂತು ರಜತಕ್ಕೆ ಬಾಹ್ಯತಾ ಕಾ ಬಾಧ ಹೋವೇ ಹೇ. ಈತ ನಿಮ್ಮದು ಶುಕ್ತಿ ಈತನ ದೇಶದ ನೋಡ್ರಿ. ಶುಕ್ತಿ ಜ್ಞಾನದಿಂದ ನೋಡಿ ಬೆಳ್ಳಿ ಈಗ ನಾವು ಅಧಿಷ್ಠಾನ ಶುಕ್ತಿ ಜ್ಞಾನ ಆಯಿತು, ಬೆಳ್ಳಿ ಅದು ಬಾಧೆ ಆಗೋದು ಅದ. ಈಗ ಹಾಗೆ ಅದು ಇಲ್ಲ. ಧರ್ಮ ರಜತ ಧರ್ಮ ರಜತತ್ವ ಧರ್ಮಿ ಇದು ಅದಲ್ಲ. ಈಗ ಶುಕ್ತಿ ಜ್ಞಾನ ಆದ ಕೂಡಲೇ ಆ ಬೆಳ್ಳತ್ವ ಧರ್ಮದು ಎರಡದು ಬಾಧ ಆಗಿಬಿಡ್ತದೆ. पण ಇವನಲ್ಲಿ ಇಲ್ಲ ಲಿಂಗ. ಯೋಗಾಚಾರ ಮತದಲ್ಲಿ ಹಿಂಗೆ ಅದೇನು ಬೆಳ್ಳಿ ಕೇವಲ ತೋರ್ಲಕ್ಕದ ಪ್ರತೀತಿ ಮಾತ್ರ ಅದ. ಹಂಗೆ ಶುಕ್ತಿ ಜ್ಞಾನದಿಂದ ಬೆಳ್ಳಿದು ಸ್ವರೂಪ ಬಾಧ ಆಗುವುದೇ ಇಲ್ಲ. ಸ್ವರೂಪ ಅಂದ್ರೆ ಆಯ್ತಲ್ಲ ತೋರ್ಲಕ್ಕತ್ತದೆ. ಇಲ್ಲಿಗೆ ಬೆಳ್ಳಿ ನಮ್ಮ ಮತದಲ್ಲಿ ಸ್ವರೂಪ ಆಯ್ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಆಗ್ಯದ. ಅದು ಒಂದು ಶುಕ್ತಿ ಜ್ಞಾನ ಆಯ್ತುಕೊಳ್ಳೆ ಬಾಧ ಆಗ್ತದೆ. ಹಂಗೆ ಇವನ ಮತದಲ್ಲಿ ಇಲ್ಲ. ಹಾಂ, ಪ್ರತ್ಯಕ್ಷ ವಿಷಯ ಇಲ್ಲ ಅವನಲ್ಲಿ, ಕೇವಲ ಬಾಹ್ಯತ ತೋರ್ಲಕ್ಕತ್ತದ ಅಷ್ಟೇ. ರೀತಿಯಲ್ಲಿ ನಿಮ್ಗೆ ಇದ್ರದ್ದು ಶುಕ್ತಿ ಜ್ಞಾನತೆ रजत का स्वरूप से बाध नहीं होवे किंतु रजत की बाह्यता का बाध होवे. ಹೊರಗಿಲ್ಲ ಬಾಹ್ಯತಾ. ಹಾಂ ಏನ್ರಿ ಬಾಹ್ಯತಾ ಹೊರಗಿಲ್ಲ. ದೋಷ ಬಲದಿಂದ ಹೊರಗೆ ತೋರ್ಲಕತ್ತದ. ದೋಷ ಬಲದಿಂದ ಹೊರಗೆ ಇದ್ದಂತೆ ಹೊರಗಿದ್ದಂತೆ ಆ ಬಾಹ್ಯತ ಅದು ಬಾಧ ಆಯಿತು. ಸ್ವರೂಪ ಬೆಳ್ಳಿ ಇಲ್ಲ ಅಲ್ಲಿ. ಹಾಂ, ಬಟ್ ಇಲ್ಲದು ಕೇವಲ ದೋಷ ಬಲದ ಬೆಳ್ಳಿ ಒಳಗದ, ಬೆಳ್ಳಿ ಒಳಗದ. ಅದಕ್ಕೆ ಆತ್ಮ ಅಧಿಷ್ಠಾನೂ ಅದನ. ಪರಂತು ಕೇವಲ ಬಾಹ್ಯ ರುಜತ ಸ್ವರೂಪ ದೋಷ ಬಲದಿಂದ ತೋರ್ಲಕತ್ತದ. ಅದನ್ನು ಶುಕ್ತಿ ಜ್ಞಾನದಿಂದ ಅದು ಸ್ವರೂಪ ಬಾಧ ಆಗುವುದಿಲ್ಲ. ಕಿಂತು ಕೇವಲ ಬಾಹ್ಯತ ಹೊರಗೆ ಇದ್ದಂತೆ ಅದ ಅಷ್ಟೇ ಬಾಧ ಆಗ್ಲಿಕ್ಕತ್ತದ. ತೀರ್ಥ ಪ್ರಭು ಬಾಹ್ಯತ ಕೇವಲ ಬಾಹ್ಯತಾ ಕಾ ಬಾಧ ಹೋವೆ. ಈಗ ನೋಡ್ರಿ, ಅನಿರ್ವಚನೀಯ ಖ್ಯಾತಿವಾದ ಮೇ ಸಿದ್ಧಾಂತ ಮತದಲ್ಲಿ ಅನಿರ್ವಚನೀಯ ಖ್ಯಾತಿವಾದ ಮೇ ಶುಕ್ತಿ ಜ್ಞಾನತೆ ರಜತ ಧರ್ಮಿ ಕಾ ಬಾಹ್ಯ ಅವರ ಇದಂತ ರೂಪ ಬಾಹ್ಯ ವೃತ್ತಿ ಅಂದ್ರೆ ಧರ್ಮ. ಇದು ಬೆಳ್ಳಿ ಅಂತೇವಲ್ಲ ನಾವು. ಇದಂ ರಜತಂ ಹೌದ್ರ, ಇದಂ ರಜತಂ, ಇದಂ ರಜತಂ.
अनिर्वचनीय ख्यातिवाद में शुक्ति ज्ञानते रजत धर्मिका बाह्य और इदमता रूप बाह्य वृत्ति ಅಂದ್ರೆ ಧರ್ಮ इदमता रूप धर्म बाह्य ಅಂದ್ರೆ इदमता रूप धर्म ताका भी बाद मानना होवे ಎರಡರದ್ದು ಬಾದ್ ಒಪ್ಪಬೇಕು ನೀವು ನಮ್ಮದು ಕೇವಲ ಬಾಹ್ಯತ ಅಷ್ಟೇ ಬಾದ್ ಒಪ್ಪದು ನಿಮ್ಮದು ಧರ್ಮ ಧರ್ಮಿ ಎರಡರದ್ದು ಬಾದ್ ಒಪ್ಪಬೇಕು ಅನಿರ್ವಚನೀಯ ಖ್ಯಾತಿ ಒಳಗೆ ಗೊತ್ತಿಲ್ಲ ಪ್ರತ್ಯಕ್ಷ ವಿಷಯ ಆಗಿದೆ ಅಂತ ಹೇಳಿ ನಾವು ಹಾಂ ಪ್ರತ್ಯಕ್ಷ ವಿಷಯ ನೋಡಲ್ಲ ಇದು ಬೆಳ್ಳಿ ಅಂತಾನಲ್ಲ ಇದು ಬೆಳ್ಳಿ ಅಂತಾನೆ ಅದಕ್ಕೆ अनिर्वचनीय ख्यातिवाद में शुक्ति ज्ञानते रजत धर्मिका बाह्य और इदमता रूप बाह्य वृत्ति ಅಂದರೆ ಧರ್ಮ ताका भी बाद मानना होवे है और आत्मख्याति मत में रजत का स्वरूप से तो बाद मानना होवे नहीं ಆತ್ಮಖ್ಯಾತಿ ಮತದಲ್ಲಿ ಬೆಳ್ಳಿದು ಸ್ವರೂಪದಿಂದೇನೋ ಬಾದ್ ಒಪ್ಪುವುದು ಆಗುವುದಿಲ್ಲ ಯಾಕಿಲ್ಲ शून्यवादी से भिन्न शून्यवादी माध्यमिकनिಗಿಂತೂ भिन्न सकल सौगत के मत में ಅಂದರೆ ಬುದ್ಧರ ಮತದಲ್ಲಿ पदार्थन की अंतर सत्ता में विवाद नहीं ಶೂನ್ಯವಾದಿ ಮಾಧ್ಯಮಿಕ ಬಿಟ್ಟರೆ ಎಲ್ಲ ಮತ್ತು ಯೋಗಾಚಾರ್ಯರೇ ಒಳಗೆ ಅದಾನ ಇನ್ನು ಸೌಗತ ಸುಲ್ತಾಂತಿಕ ವೈಭಾಷಿಕ ಇವರೇ ಇಬ್ಬರು ಒಳಗೆ ಇರುವಿಕೆ ಅಂತ ಅವ್ರದ್ದು ವಿವಾದ ಇಲ್ಲ ಒಳಗದ पण ಇಷ್ಟೇ ಒಳಗಿದ್ರು ಕೂಡ ಅವರು ಇಬ್ಬರು ಹೊರಗೆ ಒಪ್ಪ್ಯಾರ ಹಾಂ ತಿಳಿತಾ ನಿಮಗೆ हाँ सौगत के मत में पदार्थन के अंतर सत्ता में विवाद नहीं याते स्वरूप से अंदर धर्मी रजत का बाद मानना होवे नहीं केवल बाह्यता रूप इदमता का बाद मानना होवे केवल ಇದಮದ ಅಂತ ಹೇಳ್ತಾರೆ ಇವರು ಇದು ಬೆಳ್ಳಿ ಕೇವಲ ಹೊರಗೆ ಇದ್ದುವ ಇವರಲ್ಲಿ ಇದಂತ ಅಟ್ಟೆ ಬಾದು ಒಪ್ಪಬೇಕಾಗುತ್ತದೆ बाद मानना होने केवल बाह्यता रूप इदमता का बाद मानना होवे याते अनिर्वचनीयवाद माने तो अनिर्वचनीयवाद ಒಪ್ಪಿದ್ದಾದರೆ ತಿಳಿಗತ್ತೆ ನಿಮಗೆ अनिर्वचनीयवाद माने तो धर्म इदम और धर्मी रजत बाद कल्पना गौरव है ಧರ್ಮ ಧರ್ಮಿ ಎರಡೂ ಬಾದ ಕಲ್ಪನಾ ನಿಮ್ಮಲ್ಲಿ ವಿರುದ್ಧಿದ್ದಾವ बाद कल्पना गौरव है तीतर गौरव है आत्मख्याति माने तो धर्मी के बाद विना धर्मी ಯಾವುದದ ಒಳಗಿರುವಂಥ ಬೆಳ್ಳಿ ಸತ್ಯದ ಒಳಗದ ಸರಿ ಕರಿ ಬೆಳ್ಳಿ ಒಳಗದ ಇದಕ್ಕೆ ಇವ್ರ ಮತ್ತದಲ್ಲಿ ಹೊರಗೆ ತೋರ್ಲಕತ್ತದ ಒಳಗ ಬೆಳ್ಳಿ ಖರೆಯದ ಅಂತರ ರಜತಕ धर्मी अंतर बेळ्ळिद्दु बाद माडलारदेने केवल इदमता रूप धर्म मात्र के बाद कल्पना में केवल इदम हाँ इष्टे इदमता रूप धर्म मात्र के बाद कल्पना में लाघव है निम्मಲ್ಲಿ धर्म धर्मी अनिर्वचनीय ख्याति मतದಲ್ಲಿ धर्म धर्मी इदम धर्म रजत धर्मी ಎರಡರದು ಬಾದ ಹೇಳ್ತೀರಿ ನೀವು ಹೌದಿಲ್ಲ ಅದು ನಮ್ಮ ಮತದಲ್ಲಿ ಬೆಳ್ಳಿ ಒಳಗ ಧರ್ಮಿ ಅದ ಭಕ್ತ ಹೇಳುವಾಗ ಇದು ಬೆಳ್ಳಿ ಇದಂತ ಅಷ್ಟೇ ಬಾದ ಮಾಡೋದ್ರಿಂದ ನಮ್ಮ ಮತದಲ್ಲಿ ಲಾಘವದ ಅಲ್ಪ ಪದಾರ್ಥ ಸ್ವೀಕರ್ತಂ ಲಾಘವ ಬಹು ಪದಾರ್ಥ ಸಾಪೇಕ್ಷ ಉಪಸ್ಥಿತಿಕತ್ವ ಗೌರವ ಬಹಳ ಪದಾರ್ಥ ಒಪ್ಪೋದ್ರೆ ಗೌರವ ಸ್ವಲ್ಪ ಪದಾರ್ಥ ಅಲ್ಪ ಅಂದರೆ ಲಾಘವ ಸ್ವಲ್ಪಗಳ ಲಾಘವ लाघव गौरव लक्षण या प्रभु तज्ञ हाँ तीर्थ गौरव है इदम धर्म अंतरजत बाद में इदमता रूप धर्म मात्र के बाद कल्पना में लागू ये आत्मख्यातिवादी का अभिप्राय है आत्मख्याति योगाचार ಇದು ಅಭಿಪ್ರಾಯ ಇರುತ್ತದೆ या मत में रजत अंतर सत्य है योगाचार मतದಲ್ಲಿ ಬೆಳ್ಳಿ ಒಳಗ सत्य है ठीक है या मत में रजत अंतर सत्य है ताकि सत्य रजत की बाह्य देश में प्रतीति भ्रम है ಬಾಹ್ಯ ದೇಶದಲ್ಲಿ ಏನು ತೋರ್ತಲ್ಲ ಅದು ಭ್ರಮ ಅದ ಯಾತೆ रजत ज्ञान में रजत गोचरत्व
ಅಂಶ ಬ್ರಹ್ಮ ನೈ ಒಳಗದ ಬೆಳ್ಳಿ. ಒಳಗದ ಆದ್ದರಿಂದ ಬೆಳ್ಳಿಯ ಜ್ಞಾನದಲ್ಲಿ ಬೆಳ್ಳಿಯನ್ನು ವಿಷೀಕರಿಸುವಂಥ ಅಂಶ ಬ್ರಹ್ಮ ಇಲ್ಲ. ಏನ್ರಿ ಹೊರಗೆ ಇಲ್ಲೇ ಅಲ್ಲ, ಅದು ಕೇವಲ ಭ್ರಮ ಅದ, ಕೇವಲ भ्रम याते रजत ज्ञान में रजत गोचरत्व अंश भ्रम नहीं, किंतु केवल रजत का बाह्य देशस्व प्रतीति अंश में भ्रम है. ಮುಂದೆ ಓದೋದು ಗೊತ್ತಾಗ್ತದೆ. किंतु केवल रजत का ಬಾಹ್ಯ ದೇಶಸ್ತತ್ವ ಜ್ಞಾನ, ಹೊರಗೆ ಇರುವಂಥ ಜ್ಞಾನ, ಅಷ್ಟೇ ಜ್ಞಾನಕ್ಕೆ ಅಂಶದಲ್ಲಿ ನನ್ನ ಮತದಲ್ಲಿ ಭ್ರಮ ಅದ. ತಿಳ್ತಲ್ರಿ? ಹಾಂ, ಈಗ ಅವ್ನು ಯೋಗಾಚಾರ ಹಾಂ ಸತ್ತ ಪ್ರಶ್ನೆ ಇಲ್ಲಿದೆ. ಹೊರಗೆ ಕೇವಲ ಪ್ರಾತಿಭಾಷಿಕ ಸತ್ಯ ಅಂದ್ರೆ ಹೊರಗೆ ಅದ ಇಟ್ಟೆ ಹೇಳ್ತಾನ, ಒಳಗೆಲ್ಲ ಸತ್ಯದ ಬೆಳ್ಳಿ. अंतर्विज्ञानवादी क्षणिक विज्ञान के आत्मा अंदान, आत्मा और आत्मा के धर्म को अंतर कही. आत्मा अधिष्ठान इतना बेಳ್ಳಿ अध्यस्त ಒಳಗದ ಒಳಗೆ ಸತ್ಯದ पण ಕೇವಲ ಬಾಹ್ಯತ ತೋರ್ಲಗತ್ತದ. ಯೋಗಾಚಾರ ಮತ ಇದು ತಿಳಿರಿ. ಅಂತರ ಪದ ಸತ್ತ ಬಿತ್ತ ಅಂದ್ರೆ ಏನು, ಈಗ ನಾವು ಹೆಂಗೆ ಹೇಳ್ತೇವಲ್ಲ ಪ್ರಾತಿಭಾಷಿಕ ಅಂದ್ರೆ ಒಳಗದ ಹೊರಗದ ಯಾವರೇ ಸತ್ತ ಮೂರು ಕಾಲಗಳಲ್ಲಿ ಇಲ್ಲ ಇಲ್ಲ ಹಂಗೆ ಅವನ ಮತ್ತೆ ಪ್ರತಿಭಾ ಸತ್ತ ಯಾವ್ದು ಅಂತ ತಿಳ್ಕೊಬೇಕು. ಹೊರಗೆ ಬಾಯ್ತ ಹೊರಗಡೆ ಇಲ್ಲವೇ ಇಲ್ಲ. ಹೊರಗಡೆ ಅವನ ಮತ್ತಲ್ಲಿ ಕೇವಲ ದೋಷದಿಂದ ತೋರುತ್ತೆ. ದೋಷದಿಂದ ತೋರ್ಲತ್ತೆ ಅಂದರೆ ಪ್ರತಿಭಾ ಸತ್ತ ಅಂದ್ರೆ ಐತೆ ಅಂತ ತಿಳ್ಕೊಳ್ಬೇಕು ಅವನ ಮತ್ತಲ್ಲಿ. ಅಂತರ ಪದಾರ್ಥ ಮಾನಿ ಒಪ್ಪಲ್ಪಟ್ಟಂಥ ಆತ್ಮಖ್ಯಾತಿವಾದಿಕೆ ಮತಕ ಖಂಡನ್. ಈಗ ಒಳಗೆ ಬೆಳಿಬೇಕ ನೀವು ಯೋಗಾಚಾರ ಇವನ ಮತದು ಅವು ಸಿದ್ಧಾಂತಿಗಳು ಖಂಡನ ಮಾಡ್ತಾಯಿದ್ದಾರೆ. यह मत भी समीचीन नहीं, जिन मत योग्य ಇಲ್ಲ. कायते रजत अंतर है ऐसा अनुभव किसी को होवे नहीं. ಬೆಳ್ಳಿ ಲೋಕ ಅನುಭವದಾಗ ಬೆಳ್ಳಿ ಒಳಗೈತಿ ಅಂತ ಈ ರೀತಿ ಯಾರು ಲೋಕಕ್ಕೆ ಅನುಭವ ಬರುವುದೇ ಇಲ್ಲ. ಬ್ರಹ್ಮಸ್ಥಳ ಮೇ ವ ಯಥಾರ್ಥ ಸ್ಥಳ ಮೇ, ಆ ಬ್ರಹ್ಮಸ್ಥಳದಲ್ಲಿ ಯಾರಾಗಲಿ ಅಥವಾ ಯಥಾರ್ಥಿ ಹೊರಗೆ ಬೆಳ್ಳಿ ನಾವು ಬ್ರಹ್ಮಸ್ಥಳದ ಅಂತ ಹೇಳ್ತೇವೆ. ಹೊರಗನು ಬೆಳೆ ಯಾವ ಸತ್ತ ಹೊರಗೆ ಅದ, ಪ್ರಾತಿಭಾಷೆ ಸತ್ತದಿಂದನೂ ಹೊರಗೆ ಅದ ಭ್ರಮದಾಗ. ಭ್ರಮನೂ ಬೆಳ್ಳಿ ಹೊರಗೆ ಅದ, ಭ್ರಮ ಪ್ರಮ ಎರಡೂ. ಬ್ರಹ್ಮಸ್ಥಳವೇ ಯಥಾರ್ಥ ಸ್ಥಳವೇ ರಜತಾಧಿಕನಿಕಿ. ರಜತ ಅಂದ್ರೆ ಮತ್ತು ಯಾವುದೇ ತೋರಿ ಬೆಳ್ಳಿ ಹಾಂ ಸರ್. ಅಂತರತಾ ಕಿಸಿ ಪ್ರಮಾಣ ಸೇ ಸಿದ್ಧ ಹೋವೇನೇ. ಅಂತರ ಯಾವ ಪ್ರಮಾಣದಿಂದ ನಿನಗೆ ಸಿದ್ಧ ಮಾಡಲಿಕ್ಕೆ ಬರುವುದಿಲ್ಲ. ತಿಳ್ತದ ಬೆಳ್ಳಿ ಒಳಗೆ ಏನು ಹೇಳಿದ್ರೆ ಕಾಯ್ತು ರಜತ್ ಅಂತರ ಹೈ ಐಸಾ ಅನುಭವ ಕಿಸಿ ಹೋವೇ ನಹಿ. ಹೌದಿಲ್ಲ, ರಜತ್ ಅಂತರ ಅಂತ ಹೇಳೋದು ಚಲೋದ. ಸರ್ಪ ಅಂತರ ಹೈ ಅಂದ್ರೆ ಹಾಂ ಒಳಗೆ ಹಾಂ ಅದ ಅಂದಮೇಲೆ ಅದು ಎಲ್ಲ ಸತ್ಯ ಹೋಗೋದು ಒಳಗೆ ಹಾಂ ಅದ. ಸೋಮ ಬ್ರಹ್ಮದಿಂದ ಅಲ್ಲಿ ಒಳಗೆ ಬಿದ್ದರೆ ಅದು ಎಷ್ಟೋದಿನ ಅದು ಹತ್ತಿ ಟಿ ವಿ ಹಾಕಿಸಿಂದ ಯಾವಾಗ ಸುಮ್ಕೆ ಅದು ಅನ್ನಾಗ ಬಿತ್ತು. ಹಾಂ ನೋಡಿ ಬಿತ್ತಿಲ್ಲ, ಹೋಗಿತ್ತು ಒಳಗೆ, ಅಲ್ಲಿ ಒಳಗೆ ಹೋಗಿತ್ತು. ಹಾಂ ಹಂಗೆ ಒಳಗೆ ಹಾಂ ಅದಂದ ಮೇಲೆ ನಿಮ್ಮ ಹೆಂಗೆ ಉಳಿತಾನೆ. ಹೊರಗೆ ಸುಮ್ಮನೆ ನೋಡಿದ್ರೇ ಎಷ್ಟು ಅಂಜಿ ಇದು ಮಾಡ್ತಾನೆ. ಒಳಗೆ ಅದ ಅಂದಮೇಲೆ ಅಂದರೆ ಬೆಳ್ಳಿ ಅದು ಒಳಗೆ ಚಲೋ ಅದ. ಹಾಂ ತೀತ ಅಂದರೆ ಇವ್ರು ಏನು ಹೇಳ್ತಾರೆ, ಯಥಾರ್ಥ ಸ್ಥಳದಲ್ಲಿ ಬೆಳ್ಳಿದು ಅಂತರ ಯಾವ ಪ್ರಮಾಣದಿಂದ ಸಿದ್ಧ ಮಾಡೋಕ್ಕೆ ಬರಲ್ಲ. ಸುಖಾದಿಕ್ ಅಂತರ ಹೈ, ಸುಖ ದುಃಖ ಕಾಮ ಕ್ರೋಧ ಇವೆಲ್ಲ ಅನ್ನೋದವಲ್ಲ ಇವು ಒಳಗೆ ಇದ್ದಾವ. ರಸ್ತಾದಿಕ್ ಬಾಹ್ಯ ಹೈ, ರಸ್ತಾದಿಕ್ ಬಾಹ್ಯ. ಈ ಅನುಭವ ಸರ್ವಂಕೂ ಹೋವೇ ಹೈ, ಎಲ್ಲರಿಗೆ ಬಾಹ್ಯ ಅಂತರ. ಪರಂತು ರಜತಂಕು ಅಂತರ ಮಾನೆ ತೋ ಅನುಭವ ವಿರೋಧ ಹೋವೆ. ಬೆಳ್ಳಿಗೆ ಒಳಗಂತ ನೀವು ಒಪ್ಪಿದೆ ಅಂದರೆ ಎಲ್ಲ ಲೋಕಕ್ಕೆ ಅನುಭವಕ್ಕೆ ವಿರೋಧ ಆಗುತ್ತದೆ. ಆಯ್ತಾ? ಅವರ ಅಂತರತಾಕ ಸಾಧಕ ಅಂದರೆ ಸಿದ್ಧ ಮಾಡ್ಲಿಕ್ಕೆ ಪ್ರಮಾಣಯುಕ್ತಿ ಇಲ್ಲವೇ ಇಲ್ಲ. ಬೆಳ್ಳಿ ಒಳಗೈತಿ ಅಂತ ಹೇಳಕ್ಕೆ ನಿನಗೆ ಯುಕ್ತಿನೂ ಇಲ್ಲ, ಪ್ರಮಾಣವೂ ಇಲ್ಲ. ಯಾತೆ ಅಂತರಜತ್ಕಿ ಬಾಹ್ಯ ಪ್ರತೀತಿ ಮಾನ ಅಸಂಗತ ಹೈ. ಆದ್ದರಿಂದ ಬೆಳ್ಳಿ ಒಳಗೆ ಐತಿ ಅಂತ ಹೇಳೋದು ನಿಂದು ಅಸಂಗತ
ಇರುತ್ತದೆ. ಯೋಗಾಚಾರ್ಯನ ಮತ ಅಷ್ಟೇ ಮುಗಿತು. ಯೋಗಾಚಾರ್ಯನ ಮತ ಅಷ್ಟೇ ಮುಗಿತು ಒಂದು. ಈಗ ಸೌಗತನಿಕೆ ದೋ ಭೇದನ ಮೇ ಎರಡು ಶ್ರೋತಾಂತಿಕ ವೈಭಾಷಿಕ ಅಂತ ಹೇಳಿದಲ್ಲ, ಆ ಶ್ರೋತಾಂತಿಕ ವೈಭಾಷಿಕಂದು ಬಾಹ್ಯ ಪದಾರ್ಥ ಹೊರಗ ಪದಾರ್ಥ ಒಪ್ಪಲ್ಪಟ್ಟಂಥ ವಾದಿಕಿ ಅಂದರೆ ಇಬ್ಬರದು ಆತ್ಮಖ್ಯಾತಿಕ ಅನುವಾದ. ಆತ್ಮಖ್ಯಾತಿಗೆ ಏನು ಮಾಡ್ತಾರೆ ಅವರು, ಅವನು ಅನುವಾದ ಮಾಡ್ತಾರೆ ಬರೇ. ಏನು ಬಾಹ್ಯ ಖ್ಯಾತಿ ಅಂದ್ರೆ ನೋಡಿ, ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನವಾದಿ ಅಲ್ಲಿ ನಕಸ್ತದಿರಲಿಲ್ಲ. ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನಕ್ಕೂ ಆತ್ಮ ಕೈ, ಅಂತರ್ವಿಜ್ಞಾನವಾದ ಯೋಗಾಚಾರ್ಯ ಒಬ್ಬನೇವ. ಈಗೇನು ಹೋಯ್ತು, ಅಂತರ್ವಿಜ್ಞಾನವಾದ ಯೋಗಾಚಾರ್ಯ ಒಂದು ಮತ ಆಯ್ತು ಮುಗಿತು. ಈ ಬಾಹ್ಯ ವಿಜ್ಞಾನವಾದ ಏನು ಇದೇನು ಹೆಡಿಂಗ್ ಹೇಳ್ತೇವೆ. ಈ ಬಾಹ್ಯ ವಿಜ್ಞಾನವಾದ ಒಳಗೆ ಬಾಹ್ಯ ಪದಾರ್ಥ ಅನುಮೇಯ ಪದಾರ್ಥ ಒಪ್ಪೇನ, ಪರಂತು ಅನುಮಾನ ಪ್ರಮಾಣಕ ವಿಷಯ ಇವ ಶ್ರೋತಾಂತಿಕ. ಇವನು ಬಾಹ್ಯ ಪದಾರ್ಥ ಒಪ್ಪೇನ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ವೈಭಾಷಿಕ. ಈಗ ಇವರಿಬ್ಬರದು ಮತ ಹೇಳ್ತಾರೆ ಅನುವಾದ. ಯದ್ಯಪಿ ಸೌಗತನಿಕೆ ದೋ ಭೇದ ಹೈ. ಯದ್ಯಪಿ ಸೌಗತಂದು ಇಬ್ಬರು ಮತ ಅದರಲ್ಲ, ಯಾರು ಅವರು ಅಂತ ಹಿಂಗೊಂದು. ಏಕತೋ ವಿಜ್ಞಾನವಾದ ಹೈ, ತಿನ್ಮೆ ಏಕತೋ ಅಂತರ. ಅಲ್ಲಿ ವಿಜ್ಞಾನವಾದ ಅಂದರೆ ಇವರು ಯೋಗಾಚಾರ್ಯವ. ಈಗ ಹಿಂದೆ ಏನು ಹೇಳಿದಲ್ಲ, ಸೌಗತನಿಕೆ ದೋ ಭೇದ ಹೈ ತಿನ್ಮೆ ಏಕತೋ ಅಂತರ ವಿಜ್ಞಾನವಾದ ಅಂದ್ರೆ ಯೋಗಾಚಾರ ಹೈ. ಅಲ್ಲಿ ಕೌನ್ಸ್ ಮಾಡ್ರಿ ಅಂದರೆ ಇವೊಂದು ಇದು ಮುಗಿತು ಅಷ್ಟೇ. ಹಿಂದೆಲ್ಲ ಹೇಳೋದು ಒಂದು ಖಂಡನ ಮಾಡೋರು. ಆದರೂ ಸೌಗತನ ಮತದಲ್ಲಿ ಇಬ್ಬರಿದ್ದಾರೆ, ಒಬ್ಬೇನು ವಿಜ್ಞಾನವಾದ ಯೋಗಾಚಾರ್ಯ ಅಷ್ಟೇ. ಅಲ್ಲಿ ಕೌನ್ಸ್ ಮಾಡಿದ್ರಿ. ದೂಸರಾ ಬಾಹ್ಯವಾದ ಹೈ, ಎರಡನೇದು ಬಾಹ್ಯವಾದ. ಬಾಹ್ಯವಾದ ಮೇ ಬಿ ದೋ ಭೇದ ಹೈ. ಬಾಹ್ಯ ಅಂತ ಹೊರಗೆ ಏನು ಒಪ್ಪಲ್ಲ, ಇವರಲ್ಲಿ ಮತ್ತೆ ಇಬ್ಬರಿದ್ದಾರೆ ಅಂತ. ತಿನ್ಮೆ ಏಕತೋ ಬಾಹ್ಯ ಪದಾರ್ಥ ಕೇವಲ ಅನುಮೇಯ ಹೈ. ಬಾಹ್ಯ ಪದಾರ್ಥ ಕೇವಲ ಅನುಮೇಯ ಹೈ. ಅನುಮೇಯ ಹೆಂಗೆ ಘಟ ಆದಿ. ಈಗ ಘಟದ ಯಾವ ರೀತಿ ಜ್ಞಾನ ಆಗ್ತದೆ ಅಂದಮೇಲೆ ಘಟ ಆದ ಅನುಮಾನಕ್ಕೆ ವಿಷಯ ಆಯಿತು. ಘಟ ಆದಂದಮೇಲೆ ಘಟ ಜ್ಞಾನ ಯಾವಾಗ ಆಗ್ಯದ, ಇದು ಕೊಡ ಅಂದ್ಕೊಳ್ಳೆ ಅಂದ್ರೆ ಕೊಡ ಅದ ಅಂತಿಗೆ ಅನುಮಾನದಿಂದ ಸಿದ್ಧ ಮಾಡ್ಲಿಕ್ಕೆ ಬರ್ತದೆ. ಅದರಂತೆ ಘಟ ಅದು ಸಂಸ್ಕೃತ ಕೊಟ್ಟರು. ಘಟಾದಯ ಅಪ್ರತ್ಯಕ್ಷ ಅಭಿವೃತ್ತು ಅಂತಿ ಸ್ವ ಆಕಾರ ಜ್ಞಾನ ವಿಷಯತ್ವಾತ್ धर्मादिवत. ವಿಜ್ಞಾನವಾದಿ ಬಾಹ್ಯವಂತು त्याचे खंडन करता पदार्थ अज्ञासत्तानी ಒಪ್ಪಲಿಕ್ಕೆ ಅದು ಪರಿಣಾಮವಾದ ಆರಂಭವಾದ ಹೇಳ್ಯಾರ. ಆದ್ರೆ ನಿಮ್ಗೆ ಗೊತ್ತಾಗ್ತಿದ್ದು ದೂಸರಾ ಬಾಹ್ಯವಾದ. ಬಾಹ್ಯವಾದದಲ್ಲಿನೂ ಕೂಡ ಇಬ್ಬರ ಮತ. ಅದರ ಒಳಗೆ ಒಬ್ಬ ಬಾಹ್ಯವಾದ ಏನದನ ಕೇವಲ ಅನುಮೇಯ ಹೈ. ಕೇವಲ ಅನುಮೇಯ ಅಂದರೆ ಶ್ರೋತಾಂತಿಕ. अनुमेय है, केवल अनुमेय है, प्रत्यक्ष नहीं, प्रत्यक्ष नहीं, किंतु केवल ज्ञान का ही प्रत्यक्ष होवे है. केवल ज्ञान का ही प्रत्यक्ष होवे है. ಘಟದ ಯಾವ ರೀತಿ ಜ್ಞಾನ ಆಗ್ತದಂದ್ರೆ ಘಟ ಐತಿ ಅಂತ ಹಿಂಗೆ ಅನುಮಾನದಿಂದ ಘಟ ಜ್ಞೇಯ. ಹಂಗೆ ಎಲ್ಲ ಪದಾರ್ಥಗಳು ಜ್ಞಾನ ಅದಂದ್ಮೇಲೆ ವಿಷಯ ಅದ ಅಂತ ಹಿಂಗೆ ಅನುಮಾನದಿಂದ ಸಿದ್ಧ ಮಾಡೋದು ಇತಿಳಿ ಪ್ರತ್ಯಕ್ಷನೇ. ಕಿಂತು ಕೇವಲ ಜ್ಞಾನಕಾ ಹಿ ಪ್ರತ್ಯಕ್ಷ ಹೋವೆ. ಜ್ಞಾನದೇ ಪ್ರತ್ಯಕ್ಷ, ಆ ಜ್ಞಾನದ ಮೇಲೆ ಅನುಮಾನ ಮಾಡೋದು ಘಟ ಆದ ಅಂತ ಹಿಂಗೆ. ಇಸ್ ಜ್ಞಾನ ಸೇ ಜ್ಞೇಯ ಕಿ ಅನುಮಿತಿ ಮಾತ್ರ ಹೋವೆ. ಆ ಜ್ಞಾನದಿಂದ ಜ್ಞೇಯದು ಅನುಮಿತಿ ಮಾತ್ರ ಆಗುತ್ತದೆ. ತಿಳಿತಲ್ಲ ಜ್ಞಾನದಿಂದ ಕೇವಲ ಜ್ಞೇಯ ವಸ್ತುದು ಅನುಮಿತಿ ಆಗುತ್ತದೆ, ಅನುಮಿತಿ ಮಾತ್ರ ಹೋವೆ. ಅದೇ ಈಸ ರೀತಿಶ ಐತೆ ನೋಡ್ರಿ. ಈಸ ರೀತಿಶ ಅಂದ್ರೆ ಉಪಸಂಹಾರ ಮಾಡೋದಪ್ಪ ಆಗ್ತದೆ, ಹೌದಿಲ್ಲ? ಈಸ ಪ್ರಕಾರ ಅಥವಾ ಈಸ ಮತ್ಮೆ. ಈಸರಿ ಅದ ರೀತಿಶದಾಗ ಈಸ ಮತ್ಮೆ ಸೇರ್ಕೆ ಮಾಡ್ರಿ. ಇನ್ನು ಅವನದೇ ಮತ. ಬಾಹ್ಯ ಪದಾರ್ಥನಕ ಪರೋಕ್ಷವಾದ ಹೈ ಅಂದರೆ ಶ್ರೋತಾಂತಿಕ. ಬರ್ಕೋರಿ ಮ್ಯಾಲ ಶ್ರೋತಾಂತಿಕ. ಈಸ ಮತ में इस मत में श्रोतांतिक मत में बाह्य पदार्थन का परोक्षवाद है. ಗೊತ್ತಾಯ್ತಾ? ಅಷ್ಟೊಂದು
ಅವನು ಅಟ್ಟದೇ ಐತು ನೋಡಿದ ಅದು ಮುಯ್ತು ಅಂದರೆ ಅಲ್ಲಿ ಕೌನ್ಸ್ ಮಾಡಿರಿ ಮತ್ತು ಬೇರೆ ಹೇಳ್ತಾರೆ ಅಥವಾ ಅವು ಅದಾದ ಬಾಹ್ಯ ಪದಾರ್ಥ ಬಿ ಅಂದರೆ ಎರಡನೇದವ ಬಾಹ್ಯ ಪದಾರ್ಥನೂ ಕೂಡ ಹಾಂ दोष बलते प्रत्यक्ष ज्ञान के विषय है। बाह्य पदार्थ भी दोष बलते प्रत्यक्ष ज्ञान के विषय है इतना ನೋಡಿ ಮತ್ತು ಅದು ಯಾಕೆ ಹಂಗೆ ಪ್ರಿಂಟರ್ ಬಿದ್ದದೆ ಅಂತ ಗೊತ್ತಾಗಲ್ಲ. ಇವಂದೇ ಮತ ಈಗ ಅವ ವೈಭಾಷಿಕ ಏನದಲ್ಲ ಆ ಅಪರೋಕ್ಷವಾದ ಬಾಹ್ಯ ಪದಾರ್ಥನಕ ಅಪರೋಕ್ಷವಾದ ಇಸ್ ರೀತಿ ಅಂದರೆ ಈ ರೀತಿಯಿಂದ ಇಸ್ ಮತ ಮೇ ಇವನ ಮತದಲ್ಲಿ ಬಾಹ್ಯ ಪದಾರ್ಥನಕ ಅಪರೋಕ್ಷವಾದ ಹೈ ಅಂದರೆ ವೈಭಾಷಿಕ ಇಸ್ ರೀತಿ ಸೇ ಯಾಕೆ ನಾವು ಗ್ರಂಥಕರ್ತರು ಬರ್ದಾರು ಗೊತ್ತಾಗಿಲ್ಲ ಈ ರೀತಿಯಿಂದ ಅಂತ ಹಿಂಗೆ ತಿಳ್ಕೊತದಿಲ್ಲ ಹಾಂ ಸರಳ ಅರ್ಥ ತಿಳಿತದೆ ಎಲ್ಲರಿಗೆ. ರೀತಿ ಅಂದರೆ ಮುಗದೇ ಹೋಯ್ತು ಅಂತೂ ನಾವು ತಿಳ್ಕೊಳ್ಳೋ ಸಲಕ ಈಸ್ ಮತ್ ಮೇ ಬಾಹ್ಯ ಪದಾರ್ಥನಕ ಅಪರೋಕ್ಷವಾದ ಯಾರು ವೈಭಾಷಿಕ ಇತ ಅಲ್ಲಿ ಕೌನ್ಸ್ ಮಾಡಿರಿ. ಕೌನ್ಸ್ ಮಾಡಿದ್ರಿ. ಈಗ ಈ ಮೊದಲೇನು ಯೋಗಾಚಾರ ಅದನ್ನಲ್ಲ ಏಕತೋ ವಿಜ್ಞಾನವಾದ ಅಂತರ್ಯೋಗ एकदम फर्स्ट इनमें एक तो अंतर ವಿಜ್ಞಾನವಾದ ಹೈ ಅಂದರೆ ಯೋಗಾಚಾರ್ಯ ಹೌದಿಲ್ಲ ಅವನು ಮತ ಹೇಳ್ತಾರೆ ಥೋಡೆ ಈಗ ತಿಳ್ಕೊಬೇಕು. ಇವರಿಬ್ಬರದು ಸಾರಾಂಶ ಹೇಳಿದರು. ಒಬ್ಬ ಬಾಯ್ದಾಗೆ ಇಬ್ಬರಿದ್ದಾರೆ ಒಬ್ಬ ಕೇವಲ ಅನುಮೆ ಅಂತ ಹೇಳ್ದ, ಒಬ್ಬ ಕೇವಲ ದೋಷ ಬಲದಿಂದ ಹೊರಗೆ ಅಪರೋಕ್ಷವಾದ ಅಂತ ಹೇಳ್ಯಾನ ಪ್ರತ್ಯಕ್ಷ. ಅವು ಯಾರು ಇಬ್ಬರದು ಮತ್ತು ಅಷ್ಟೊತ್ತಿಗೆ ಸಾರಾಂಶ ಮಾಡಿ ಮುಂದೆ ಮುಗಿತದು. ಈಗ ಫಸ್ಟ್ ಏನು ನಾವು ಹೇಳಿದೆವು ನಿಮ್ಗೆ ಏಕತೋ ವಿಜ್ಞಾನವಾದ ಯೋಗಾಚಾರ ಶುರುವಾತಿಗೆ ಅವನ ಮತ ಹಿಂದೆ ಖಂಡನೂ ಮಾಡ್ಯಾರ. ಮತ್ತು ಈಗ ಅನುವಾದ ಮಾಡ್ಲಕ್ಕಿದೇವು ನಿಮ್ಗೆ ಅನುವಾದ ವಿಜ್ಞಾನವಾದಿಕೆ ಮತಮೆ ಅಂದರೆ ಯೋಗಾಚಾರ ಅಂತ ಬರ್ಕೊರಿಲ್ಲ. ವಿಜ್ಞಾನವಾದಿಕೆ ಮತಮೆ ಅಂದ್ರೆ ಯೋಗಾಚಾರನ ಮತದಲ್ಲಿ ಆಯಿತಾ ಅಂದರೆ ನಿಮಗೆ ತಿಳ್ಕೊಳ್ಸಲೇಕ. ಮತ್ತು ಇವ ಯಾರು ಮತ್ತೆ ಯಾಕೆ ಹಿಂಗೆ ಅಂತ ನಿಮ್ಗೆ ಅಂದರೆ ಓದುವಾಗ ಹಾಂ ಇನ್ನೊಬ್ಬ ಯಾರು ವಿಜ್ಞಾನವಾದಿಕೆ ಮತ ಮೇ ತೋ ವ್ಯಾವಹಾರಿಕ ರಜತ ಬಿ ಬಾಹ್ಯ ನಹಿ. ಯೋಗಾಚಾರನ ಮತದಲ್ಲಿ ಇವ್ರು ಹೆಂಗೆ ಇಬ್ಬರು ಹೊರಗೆ ಒಪ್ಪ್ಯಾರಲ್ಲ ಬಾಹ್ಯ ಅನ್ವಯರಾಗಲಿ ಅಥವಾ ಪ್ರತ್ಯಕ್ಷರಾಗಲಿ ಹೊರಗೆ ಒಪ್ಪ್ಯಾರ ಇವರು. ಹಂಗೆ ಯೋಗಾಚಾರ್ಯ ವಿಜ್ಞಾನವಾದಿ ಮತ ಅಂದ್ರೆ ಯೋಗಾಚಾರ ಮತದಲ್ಲಿ ವ್ಯಾವಹಾರಿಕ ಬೆಳ್ಳಿನೂ ಕೂಡ ಹೊರಗಿಲ್ಲ, ಹೊರಗೆ ಬೆಳ್ಳಿ ಇಲ್ಲವೇ ಇಲ್ಲ. ಆದರೂ ಬಾಹ್ಯ ಪದಾರ್ಥವಾದಿಕೆ ಮತ ಮೇ ಹೊರಗೆ ಏನು ಒಪ್ಪಾರಲ್ಲ ಅವರು ಇಬ್ಬರು वादी के मत में यथार्थ ज्ञान का विषय रजत तो बाह्य है. यथार्थ ज्ञान का विषय रजत तो बाह्य है, याते उक्त अनुभव का विरोध नहीं. उक्त ಇದನ್ನ ಏನು ಹೇಳಿದ್ರಲ್ಲ ಹಿಂದಿನ ಪೇಜ್ ಮೇಲೆ ಅನುಭವಕ್ಕೆ ವಿರೋಧ ಆಗ್ತಿ ಅಂತೇಳಿ ಅನುಭವಕ್ಕೆ ಆದ್ದರಿಂದ ಇವ್ರ ಅನುಭವಕ್ಕೆ ಏನು ವಿರೋಧ ಇಲ್ಲ. ಹಾಂ ಹೊರ ಒಪ್ಪಾರಲ್ಲ ತಿಳಿ ನಿಮಗೆ ಹಿಂದಿನ ಪೇಜ್ ಮೇಲೆ ಅನುಭವಕ್ಕೆ ವಿರೋಧ ನಹಿ. ಅವರ ತಿಳಿ ನಿಮಗೆ ಇವ್ರಿಗೆ ಹೊರಗೆ ಹೆಂಗೆ ಒಪ್ಪಾರ ಇವ್ರದ್ದೇನು ಅನುಭವಕ್ಕೆ ವಿರೋಧಿಲ್ಲ. ಆದರೂ ಬ್ರಹ್ಮಸ್ಥಲ ಮೇ ಯಾರು ಈ ವಿಜ್ಞಾನವಾದಿ ಯೋಗಾಚಾರ್ಯ ಒಳಗೇನು ಒಪ್ಪನಲ್ಲ ಇವ ಬ್ರಹ್ಮಸ್ಥಲ ಮೇ ಬಾಹ್ಯ ರಜತ್ ಮಾನ್ಯ ಕಾ ಪ್ರಯೋಜನ ನಹಿ. ಹೊರಗೆ ಏನು ಒಪ್ಪರಲ್ಲ ಬೆಳ್ಳಿ ಹೊರಗೈತಿ ಅಂದಮೇಲೆ ನಾ ಏನು ಒಳಗಂತ ಹೇಳಿಲ್ಲ ಈ ಅನುಭವಕ್ಕೆ ಇರೋದಿಲ್ಲ. ಹೌದಿಲ್ಲ ತಿಳ್ಗೈತೆ ನಿಮಗೆ ಅನುಭವಕ್ಕೆ ಇರೋದು ಅವರಿಬ್ಬರೂ ಇಲ್ಲ. ಮತ್ತು ಬ್ರಹ್ಮಸ್ಥಳದಲ್ಲಿ ಒಬ್ಬರು ಅನುಮಯ ಅಂತ ಒಪ್ಪೆ ನಾವು ಪರೋಕ್ಷ ಅಂತ
ಆದರೂ ಬ್ರಹ್ಮಸ್ಥಳದಲ್ಲಿ ಬಾಹ್ಯ ರಜತ್ ಮಾನ್ಯ ಕಾ ಪ್ರಯೋಜನ ನೈ. ಬ್ರಹ್ಮಸ್ಥಳದಲ್ಲಿ ಬೆಳ್ಳಿ ಹೊರಗೈತಿ ಅಂತ ಒಪ್ಪುದ್ಯಾನ್ ಫಲ ಇಲ್ಲ, ಫಲ ಇಲ್ಲ, ಪ್ರಯೋಜನ ಫಲ ಇಲ್ಲ. ಯಾಕೆ ಫಲ ಇಲ್ಲ? ಅವ್ರು ಒಪ್ಪಿರಲ್ಲ. ಹಾಂ, ಅವರಿಬ್ಬರು ಬ್ರಹ್ಮಸ್ಥಳದಲ್ಲಿ ಹೊರಗೇನು ಬೆಳ್ಳಿ ಒಪ್ಪಿರಲ್ಲ, ಅವ್ರದ್ದು ಏನೂ ಫಲ ಇಲ್ಲ. ಇವ ಯೋಗಾಚಾರ ಹೇಳಕತ್ತಾನ. ಅವು ಯಾರು ಹೇಳಕತ್ತಾರ ಅದಕ್ಕೆ ಜ್ಞಾಪಕ ಇಟ್ಕೋಬೇಕು ನೋಡಿ. ಇಲ್ಲಾಂದ್ರೆ ಸುರತಾಂತ್ರಿಕ ಜಾಗನಾಗ ವೈಭಾಷಿಕ ತಂದ ಯೋಗಾಚಾರ್ಯ ತಂದ್ರೆ ಅಂದ್ರೆ ಅದು ಏನು ಹೇಳೋದು ಬರೋದು. ಕಾಯತೆ ಯಾಕಂತ ಹೇಳ್ತಾನ ನೋಡ್ರಿ. तिस रजत से तो कटकादि सिद्धि होवे नहीं, केवल प्रतीति मात्र होवे. कटकादि सिद्धि ಅದಲ್ಲ ಈಚೆ ಕಡೆ ಕೆಳಗಿನ ಲೈನ್ಗೆ 30 ರಜತ್ ಸೇ ಆ ಹೊರಗೆ ಏನು ಬೆಳ್ಳಿ ಒಪ್ಪಾರ ನೋಡ್ರಿ, ಆ ಹೊರಗೆ ಒಪ್ಪಲ್ಪಟ್ಟಂಥ ಬೆಳ್ಳಿಯಿಂದ ಏನು ಆಭರಣಗಳು ಆಗ್ತಾವೇನ್ರಿ? ಬೆಳ್ಳಿ ಹೊರಗದ ಅಂತ ಹೇಳಿರಿ, ಅದರದಿಂದ ಏನಾರೇ ಆಭರಣಗಳು होवे नहीं, केवल प्रतीति मात्र होवे है. ಕೇವಲ ಪ್ರತೀತಿ, ಕೇವಲ ತೋರಿಕೆ ಮಾತ್ರ ಅದಾವು. ಅವುಗಳಿಂದ ಏನೇನಾರ ಕಟ್ಕ ಸಿದ್ಧಿ ಅಂದ್ರೆ ಏನು ಆಭರಣಗಳು ಆಗ್ತಾವೇನು? ತಿಳಿದ್ರು ಹೋವೇ ನೀ ಅವಂತ ಇವ್ರೇಂತಾರ ಹೊರಗೆ ಇಲ್ಲವೇ ಇಲ್ಲ ಅಂದರೆ ವಿಷಯವಿನ ಪ್ರತೀತಿ ಹೋವೇ ನೀ. ವಿಷಯ ಇದ್ದರೆ ಜ್ಞಾನ, ಕರ್ತೃತಂತ್ರೋ ಧ್ಯಾನ, ವಸ್ತುತಂತ್ರೋ ಜ್ಞಾನ. ವಿಷಯವಿನ ಪ್ರತೀತಿ ಅಂದರೆ ಜ್ಞಾನ ಆಗುವುದಿಲ್ಲ. ಯಾಕೆ? ಬ್ರಹ್ಮ ಪ್ರತೀತಿ ಕಿ ಸವಿಷಯತಾ ಸಿದ್ಧಿ ಹಿ 30 ರಜತ್ ಕಾ ಫಲ ಹೈ. ಬ್ರಹ್ಮಜ್ಞಾನಕ್ಕೆ ವಿಷಯ ಆಗುತ್ತಾನ ಇದುವೇ ನಿಮಗೆ ಫಲ. ಹೊರಗೆ ಬ್ರಹ್ಮಸ್ಥಳದಲ್ಲಿ ಬಾಹ್ಯ ಪದಾರ್ಥ ಒಪ್ಪುದು ಏನು ಪ್ರಯೋಜನ ಇಲ್ಲ, ಮೇಲಿಲ್ಲ ಪ್ರಯೋಜನದ ಫಲ. ಮತ್ತು ಏನು ಫಲ ಅದು ನಿಮ್ಗೆ? ಅವು ವ್ಯಾವಹಾರಿಕ ಆಭರಣದ ಏನಾಗ್ತವೇನು? ಇಲ್ಲವೇ ಇಲ್ಲ. ಕೇವಲ ವಿಷಯ ಆಗುತ್ತಾನೆ, ಅದೇ ನಿಮಗೆ ಫಲ. ಹಾಂ, ಸವಿಷಯತಾ ಸಿದ್ಧಿ 30 ರಜತ್ ಕಾ ಫಲ ಹೈ. ಯದ್ಯಪಿ ವಿಷಯವಿನ ಪ್ರತೀತಿ ಹೋವೆ ನೈ. ಅಲ್ಲ, ವಿಷಯ ಇರಲಾರ್ದೆ ಜ್ಞಾನೇ ಆಗುವುದಿಲ್ಲಲ್ಲ ಅಂತ ಇವ ಹೇಳಿದರು. ವಿಷಯ ಇರಲಾರ್ದೆ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಜ್ಞಾನಕ್ಕೆ ವಿಷಯತಾ ಆಗುತ್ತಾನ. ಸವಿಷಯತಾ ವಿಷಯ ಹೋಣೆ, ಫಕ್ತ ವಿಷಯ ಆಗುತ್ತಾನ, ಅದೇ ಸಿದ್ಧಿ ಈ ಬೆಳ್ಳಿದ ಫಲ ಇರುತ್ತದೆ. ತಿಳಿತು ನಿಮ್ಗೆ? ಕೇವಲ ವಿಷಯ ಹೋಣೆಪಣ ಯही ಫಲ ಹೈ. ಹಾಂ, ಗೊತ್ತಾಯ್ತು ಎಷ್ಟು? ಬರೀ ಕೇವಲ ಫಲ ಹೊರಗೆ ಇಷ್ಟೇ, ಹೊರಗೆ ವಿಷಯ ಆಗುತ್ತಾನ ಇಷ್ಟೇ ಫಲ ಒಪ್ಪಿದರೆ ಮಾನೆ ಅವ ಅಂತರ ಅಂತರಿ ಮಾನೆ ತೋ ಬಿ ಬ್ರಹ್ಮ ಪ್ರತೀತಿ ಸ ವಿಷಯ ಕೋ ಜಾವೇ ಹೇ. ಒಳಗೆ ಒಪ್ಪಿದ್ರು ಸ ವಿಷಯಕ್ಕೆ ಆತದನೇ ಅಲ್ಲ, ನೀವು ಹೊರಗೆ ಯಾಕೆ ಒಪ್ಪಿದ್ರಿ? ನೆನಪು ನೋಡ್ರಿ. ಆದರೂ ಅಂತರ್ಹಿ ಮಾನೆ ತೋ ಬಿ, ಹೊರಗೆ ಹೆಂಗೆ ಒಪ್ಪಿದೆ ಹಂಗೆ ಒಳಗೆ ಒಪ್ಪದಾಗೆ ಆದರೂ ಕೂಡ ಸ ವಿಷಯಕ್ಕೆ ಆತದನೇ. ಮತ್ತು ಯಾಕೆ ಅಷ್ಟು ಸಲ ಹೊರಗೆ ಒಪ್ಪಿರಿ ನೀವು? ಬ್ರಹ್ಮ ಪ್ರತೀತಿ ಸ ವಿಷಯ ಹೋಯ ಜಾವೇ ಹೇ. ಬಾಹ್ಯ ರಜತ ಮಾನಿಕೆ, ಬಾಹ್ಯ ರಜತ ಹೊರಗೆ ಬೆಳ್ಳಿ ಒಪ್ಪಿ ಬ್ರಹ್ಮ ಬರ್ಕೋಬೇಕು. ಪ್ರತೀತಿ ಕಿ ಸವಿಷಯತಾ ಸಿದ್ಧಿ ಕರೆ ಬಾಹ್ಯ ರಜತ ಮಾನಿಕೆ. ಬ್ರಹ್ಮ ಬರ್ದ್ರಿ, ಬರೀ ಪ್ರತೀತಿ ಅಂದರೆ ಯಾವ ಜ್ಞಾನ ಅಂದರೆ ಬ್ರಹ್ಮಜ್ಞಾನಕ್ಕೆ. ಹಾಂ, ಬ್ರಹ್ಮ ಬರ್ಕೋಬೇಕು. ಬ್ರಹ್ಮ ಪ್ರತೀತಿ ಅಂದರೆ ಬ್ರಹ್ಮಜ್ಞಾನಕ್ಕೆ ಸವಿಷಯತಾ ಸಿದ್ಧಿ ಕರೆ ಮಾಡಿದರೆ ತಾಕೆ ಮತ ಮೇ ವೈಭಾಷಿಕ ಮತ ಮೇ ಉಕ್ತ ರೀತಿ ಸೇ ಹಿಂದೆ ಹೇಳಲ್ಪಟ್ಟಂಥ ನಾಯನ್ ಹೇಳಿದಲ್ಲ, ಧರ್ಮ ಧರ್ಮಿಕ ಬಾದ ಮಾನ್ಯತೆ ಗೌರವ ಹೈ. ಹೊರಗೆ ನೀವು ಬ್ರಹ್ಮಸ್ಥಳದಲ್ಲಿ ಬೆಳ್ಳಿ ಹೊರಗೆ ಐತೆ ಅಂತ ಮಾಡಿದ್ರೆ ಹೆಂಗೆ ನಾವು ಹಿಂದೆ ದೋಷ ಕೊಟ್ಟಿದ್ದು ಅವರಿಗೆ. ಇದಮ ಧರ್ಮ ಧರ್ಮಿ ರಜತ, ಧರ್ಮ ಧರ್ಮಿ ಈ ಅಡ್ರದ್ದು ಬಾದ್ ಮಾಡೋ ಮತ್ತೆ ನಿನ್ನ ಮತದಲ್ಲಿ ಬರ್ತಾಯಿದೆ. ಅಂದರೆ ವೈಭಾಷಿಕ ಮತದಲ್ಲಿ ಹಾಂ, ವೈಭಾಷಿಕ ಒಂದೇ, ಅಪ್ರೋಕ್ಷವಾದ ಪ್ರತ್ಯಕ್ಷ ಅಂತ ಹೇಳಿಲ್ಲ, ಅನ್ವಯದಾಗ ಏನು ಮಾಡಲು ಬರಲ್ಲ. ताके मत में उक्त रीति से धर्म धर्मी का बाद
ಮಾನ್ಯತೆ ಗೌರವ ಹೈ ಅವರ ಅಂತರ ರಜತಕ ಅಂದರೆ ಯೋಗಾಚಾರ ಅಂತರಜತ ಅಂದರೆ ಯೋಗಾಚಾರ ಅವೆಲ್ಲ ಎಲ್ಲಿ ಬರ್ಕೋತೀವಿ ಮೇಗ ಬರ್ಕೊಳ್ಕೊಬೇಡ ಎಲ್ಲಿ ಏನು ಬರ್ಕೋಬೇಕು ಅದು ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಯೋಗಾಚಾರ ಜಾಗ ಸುಳ್ತಂತಿಗೆ ಬೇಕು ಬಟ್ ನೀವು ಒಟ್ಟ ಬರಿಬೇಡ ಅದಕ್ಕೆ ನಿನಗೆ ಹೇಳಿಲ್ಲ ಇಡ್ತಕ್ಕೆ ಬರ್ಕೋ ಅಂತ ಹಾಂ ಚೀತ ನೋಡ್ರಿ ಅವರ ಅಂತರ ರಜತಕಿ ಅಂದರೆ ಯೋಗಾಚಾರ ಮತ್ತು ಒಳಗಿರುವ ಬೆಳ್ಳಿದ್ದು ದೋಷ ಬಲತೆ ಬಾಹ್ಯ ಪ್ರತೀತಿ ಮಾನೆ ತೋ ಕೇವಲ ಇದಮ್ ತಾಕೆ ಬಾದ ಮಾನ್ಯತೆ ಲಾಗ ಹೋವೆ ಅವ ಹಿಂದೆ ಹೇಳ್ಯಾನ ಅದು ಈಗ ಮತ್ತೆ ಹೇಳ್ದ ಒಳಗ ಬೆಳ್ಳಿ ದೋಷ ಬಲದಿಂದ ಬಾಹ್ಯ ಜ್ಞಾನ ಒಪ್ಪಿದರೆ ಕೇವಲ ಇದಮ್ ಧರ್ಮದ ಬಾದ ಒಪ್ಪುದರಲ್ಲಿ ನನ್ನಲ್ಲಿ ಲಾಗವದ ಆಯ್ತಾ. ಇನ್ನು ಯಥಾರ್ಥ ಜ್ಞಾನಕ ವಿಷಯ ಈಗ ಏನು ಬಾಹ್ಯ ಪದಾರ್ಥ ವಾದಿ ಇನ್ನೂ ದೋಷ ಹೇಳ್ತೀನಿ ಇನ್ನೊಂದು ದೋಷ ಹೇಳ್ತೀನಿ ನಿಮ್ಮಲ್ಲಿ ಗೌರವ ದೋಷನೂ ಬರ್ತದೆ ಒಂದು, ಇನ್ನೊಂದು ದೋಷ ಹೊರಗೆ ಒಪ್ಪಲ್ಪಟ್ಟಂತ ಬಾಹ್ಯ ಪದಾರ್ಥ ಏನು ಒಪ್ಪಿರಲ್ಲ ನಿಮ್ಮಲ್ಲಿ ಇನ್ನೊಂದು ದೋಷ ಹೇಳ್ತಂತ ನಾವು ಯಾರೋ ಯೋಗಾಚಾರ ಹಾಂ ಕೇವಲ ಇದಮ್ ತಕ್ಕೆ ಬಾ ಅಂತೇಳಿ ಅವರ ಯಥಾರ್ಥ ಜ್ಞಾನಕ ವಿಷಯ ರಜತ ಯಥಾರ್ಥ ಜ್ಞಾನಕ್ಕೆ ವಿಷಯ ಬೆಳ್ಳಿಯರು ಹೊರಗದಲ್ಲ ಹಾಂ ಅವರ ರಜತ ತೋ ಪೂರ್ವವರ್ತಿ ದೇಶ ಮೇ ಹೋವೇ ಮುಂಭಾಗದಲ್ಲಿ ಯಥಾರ್ಥ ಜ್ಞಾನಕ್ಕೆ ವಿಷಯ ಬೆಳ್ಳಿಯನ್ನು ಮುಂಭಾಗದಲ್ಲಿ ಇರುತ್ತದೆ. जो ब्रह्मज्ञान का विषय रजत भी पूर्व देश में होवे तो ಬ್ರಹ್ಮಜ್ಞಾನಕ್ಕೆ ವಿಷಯ ಬೆಳ್ಳಿನೂ ಕೂಡ ಮುಂಭಾಗದಲ್ಲಿ ಇದ್ದಿದ್ದಾದರೆ ಹಾಂ ಯಥಾರ್ಥ ಜ್ಞಾನ ಬ್ರಹ್ಮಜ್ಞಾನ ಕಿ ವಿಲಕ್ಷಣತಾ ನೈ ಹೋವೇಗಿ. ಇದು ಬ್ರಹ್ಮಜ್ಞಾನ ಇದು ಯಥಾರ್ಥ ಜ್ಞಾನ ಎರಡು ಜ್ಞಾನಗಳು ವಿಲಕ್ಷಣತೆಯೇ ಆಗುವುದಿಲ್ಲ. ಆ ಯೋಗಾಚಾರನೆ ಹೊರಗೆ ಒಪ್ಪಲ್ಪಟ್ಟಂಥ ಪದಾರ್ಥವಾದಿಗಳು ನಿಮ್ಮ ವೈಭಾಷಿಕ ಹೊರಗೆ ಮುಂಭಾಗದಲ್ಲಿ ಒಂದು ವ್ಯಾವಹಾರಿಕ ಬೆಳ್ಳಿನೂ ಐತಿ. ಈ ಬ್ರಹ್ಮಜ್ಞಾನಿಕ ವಿಷಯ ರಜತನು ಬ್ರಹ್ಮದ ಎರಡು ಮತ್ತು ಎರಡು ಬೆಳ್ಳಿ ಎರಡು ಜ್ಞಾನಿಕ ವಿಷಯ ಅದು ಮತ್ತು ಯಥಾರ್ಥ ಎರಡು ಭೇದೇ ತೋರುವುದಿಲ್ಲ. ಬಾಯಿ ಒಪ್ಪದವರಿಗೆ ದೋಷ ಕೊಡ್ಲಕತ್ತ ನೀವು ಇನ್ನೊಂದು ತಿಳ್ತೀನಿ ಹಾಂ ಯಥಾರ್ಥ ಜ್ಞಾನ का विषय रजत तो पूर्ववर्ती देश में होवे. जो ब्रह्मज्ञान का विषय रजत भी ब्रह्मज्ञान के विषय ಬೆಳ್ಳಿನೂ ಕೂಡ ಪೂರ್ವವರ್ತಿ ದೇಶ ಮೇ ಹೋಗಬೇಕು ಇದ್ದಿದ್ದಾದರೆ ಎರಡು ಒಂದೇ ಸ್ಥಳದಲ್ಲಿ ಇದ್ದಿದ್ದಾದರೆ ಯಥಾರ್ಥ ಜ್ಞಾನ ಬ್ರಹ್ಮಜ್ಞಾನ ಕಿ ವಿಲಕ್ಷಣತಾ ನೈ ಹೋವೇಗಿ. ಅಂದರೆ ಎರಡು ಜ್ಞಾನದಲ್ಲಿ ಭೇದೇ ಉಳಿಯುವುದಿಲ್ಲ. ಎರಡು ಜ್ಞಾನ ಎರಡು ಬೆಳೆದ ಮುಂದೆ ಅದಾವ ಬಾಯರ್ ಒಪ್ಪಿನಿ ಹೌದಿಲ್ಲ ಎರಡು ಮುಂಭಾಗದಲ್ಲಿ ಇದ್ರೆ ಎರಡು ಜ್ಞಾನಗಳಲ್ಲಿ ಭೇದೇ ಇರುವುದಿಲ್ಲ. ತೀರ್ಥರು ಹೋವೇಗಿ ಅವರ आत्मख्याति मत में तो यथार्थ ज्ञान का विषय रजत भी दोष बलते पूर्ववर्ती में है. ಆತ್ಮಖ್ಯಾತಿ ಇವನ ಮತದಲ್ಲಿ ಯೋಗಾಚಾರ ಮತದಲ್ಲಿ ಏನು ಯಥಾರ್ಥ ಜ್ಞಾನಕ್ಕೆ ವಿಷಯ ಬೆಳ್ಳೆನೈತಲ್ಲ ದೋಷ ಬಲದಿಂದ ಮುಂದೆ ಬಗಲು ತೋರ್ಲಕತ್ತದ. ಬ್ರಹ್ಮಜ್ಞಾನಕ ವಿಷಯ ರಜತ್ ಅಂತರ ಹೇ. ಬ್ರಹ್ಮಜ್ಞಾನಕ್ಕೆ ವಿಷಯ ಏನೈತಲ್ಲ ಅದು ಒಳಗದ ಯಾತೆ ಬಾಹ್ಯತ್ವ ಅಂತರತ್ವ. ನಮ್ಮ ಮತದಲ್ಲಿ ನೋಡಿದ್ರೆ ಒಳಗೈತಿ, ನಿಮ್ಮ ಮತದಲ್ಲಿ ನೋಡಿದ್ರೆ ಬಾಹ್ಯತ್ವ. ಬಾಹ್ಯತ್ವ ಅಂತರತ್ವ ರೂಪ ವಿಷಯಕ್ಕೆ ವಿಲಕ್ಷಣ ತಾಸೆ ಯಥಾರ್ಥತ್ವ. ನಂದು ಒಳಗೈತಿ ನಿಮ್ದು ಹೊರಗೈತಿ ಹೌದಿಲ್ಲ. ಅಂತರತ್ವ ಬಾಹ್ಯತ್ವ ಬ್ರಹ್ಮಜ್ಞಾನ का ವಿಷಯ ರಜತ್ ಅಂತರ ಹೈ ಒಳಗೈತಿಲ್ಲ. ಯಾತೆ ಬಾಹ್ಯತ್ವ ಅಂತರತ್ವ रूप विषय की विलक्षणता से यथार्थत्व अयथार्थत्व भेद अयथार्थत्व ಹಿಂಗೆ ಭೇದ ಸ್ವಲ್ಪ ಮಾಡಿರಿ. ಜ್ಞಾನಕ್ಕೆ ಹೋವೇ ಹೈ ಜ್ಞಾನದ ಆಗುತ್ತ ಹಿಂಗೆ ಒಪ್ಪಬೇಕಾಗುತ್ತದೆ. ಈಗ ನಿಮ್ಮಲ್ಲಿ ಜ್ಞಾನಕ್ಕೆ ಹೋವೇ ಹೈ ಇದು ಎರಡನೇದು. बाह्य देश में जो ब्रह्म के विषय की उत्पत्ति माने तो ಹೊರಗ ದೇಶದಲ್ಲಿ ಬ್ರಹ್ಮ ಅಂದರೆ ಹೊರಗಿನ ದೇಶದಲ್ಲಿ ಸಿದ್ಧಾಂತಗಳು ಉತ್ಪತ್ತಿ ಒಪ್ಪ್ಯಾರ.
ಒಂದು ವೇಳೆ ಬ್ರಹ್ಮಜ್ಞಾನದ ವಿಷಯಗಳು उत्पत्ति ಒಪ್ಪಿದ್ದಾದರೆ बाह्य देश में जो ब्रह्म के विषय की उत्पत्ति माने तो शुक्ति देश में उपजे रजत की सर्वं को प्रतीति हुई चाहिए. ಶುಕ್ತಿ ದೇಶದಲ್ಲಿ ಉತ್ಪನ್ನವಾಗಲ್ಪಟ್ಟಂಥ ಬೆಳ್ಳಿ ಎಲ್ಲರಿಗೆ ತೋರಬೇಕು, ಎಲ್ಲರಿಗೆ ತೋರಬೇಕು. ಉತ್ಪತ್ತಿ ಹೇಳಿದ್ರಿ ಹಾಂ, ಎಲ್ಲರಿಗೆ ಕಾಣಿಸಬೇಕು. ब्रह्म होई चाहिए. एक अधिष्ठान में एक काल में ಒಂದು ಏಕ ಕಾಲ ಮೇ ಬರೆದ್ರಿ ಹಾಂ, ಒಂದೇ ಕಾಲದಲ್ಲಿ ದಶ ಅಲ್ಲಿ ದಶ ಮುಂದೆ ಪುರುಷನ್ಗೂ ಅದ, ದಶ ಮುಂದೆ ಏನಾರು ಬಿದ್ದೈತೆ ನೋಡ್ರಿ. ಹಾಂ, ತೆಗೆದೇ ಬಿಡ್ರಿ. ದಶಮ ಪುರುಷನ್ಕು ಅಂದ್ರೆ 10 ಪುರುಷರಿಗೆ, ದಶಮ ಪುರುಷನ್ಕು ಅಂದ್ರೆ 10ನೇದವನಿಗೆ ಹಿಂಗಾಗ್ತದೆ, 10ನೇದವನಿಗೆ ಆಗ್ತದೆ 10 ಮಂದಿಗೆ. ಕೆಳಗೆ ಅಂದ್ರೆ ತೆಗಿಬೇಕು ಅಂದ್ರೆ 10 ಮಂದಿಗೆ, 10ನೇದವನಿಗೆ, 10ನೇದವನಿಗೆ ಅಲ್ಲ 10 ಮಂದಿಗೆ. 10ನೇದವ ಒಬ್ಬನೇ ಅದಾನ, 10 ಮಂದಿ ಬೇರೆ ಬೇರೆ ಇದ್ದಾರೆ, ಅದ್ರ ಸಲುವಾಗಿ ತೆಗಿಬೇಕು. एक काल में 10 पुरुषन को भिन्न भिन्न पदार्थ का भ्रम होवे तहाँ ಅಲ್ಲಿ एक पुरुषन को ಒಬ್ಬನಿಗೆ, एक पुरुषन को ही सकल पदार्थन की प्रतीति हुई चाहिए. ಒಬ್ಬನಿಗೇನೆ 10 ಪದಾರ್ಥಗಳು ತೋರಬೇಕು, ಒಬ್ಬನಿಗೇನೆ 10 ಪದಾರ್ಥಗಳು ತೋರಬೇಕು. ಆತ್ಮಖ್ಯಾತಿ ಮತ ಮೇ, ಆತ್ಮಖ್ಯಾತಿ ಅಂದರೆ ಯಾರು? ಯೋಗಾಚಾರ್ಯ मतದಲ್ಲಿ, अंतर्विज्ञानवादी योगाचार मतದಲ್ಲಿ तो जिसके अंतर जो पदार्थ उपजे, जिसके अंतर जो पदार्थ उपजे किसी को पूर्ववर्ती देश में वह पदार्थ प्रतीति ಒಳಗ ಬೆಳೆದ ಒಳಗ ಐತಿ ಅಂತ ಹೇಳಿನೇ ಅವನಿಗೆ ಹೊರಗೆ ಬಾಯ ತೋರ್ಲಕತ್ತ. ಯಾತೆ ಆತ್ಮಖ್ಯಾತಿ ಮತ ಮೇ ಅಂದ್ರೆ ಯೋಗಾಚಾರ ತಿಳ್ಕೊ, ವಿಜ್ಞಾನವಾದ ಅಂತರ್ವಿಜ್ಞಾನವಾದಿ. ಯಾರ ಅಂತರ ಯಾವ ಪದಾರ್ಥ ಹುಟ್ಟು ಹೊರಗು ಎಲ್ಲರಿಗೆ ಕಾಣಿಸ್ಬೇಕಾಗಿಂದ ನಾವು, ಪರಂತು ಬೆಳ್ಳಿ ಯಾರ ಮತದಲ್ಲಿ ಒಳ ಅದ ಇಸ್ಕೆ ಮತ ಮೇ ಅಂತರ ಉಪಜೆ ಕಿಸಿಕು ಅವನಿಗೆ पूर्ववर्ती देश में वो पदार्थ प्रतीति ಅವನಿಗೇ ತೋರ್ತದೆ. ಯಾತೆ ಅನ್ಯ ಪುರುಷಂಕು ತಾಕಿ ಪ್ರತೀತಿ ಕಿ ಶಂಕಾಯಿ ಹೋವೇನೆ, ಹೊರಗೆ ತೋರಬೇಕಾಗಿತ್ತು ಹೊರಗೆ ಆ ಶಂಕನೇ ಬರಲ್ಲ. ಹೊರಗೆ ತೋರಬೇಕಾಗಿತ್ತು ಅಂತ ಏನು ಶಂಕನೇ ಬರಲ್ಲ. ಶಂಕರ ಬರಬೇಕಾಗಿತ್ತು ಪರಂತು ಬರುವುದಿಲ್ಲ. प्रतीति की शंका ही होवे नहीं. जो ब्रह्मज्ञान के विषयी बाह्य उत्पत्ति माने, ब्रह्मज्ञान विषय बाह्य उत्पत्ति यान वप्यर माने तो किसके मत से ब्रह्मज्ञान के विषय की बाह्य उत्पत्ति माने तो किसके मत में ಯಾರೋ ಬಾಹ್ಯ ವಿಷಯ ಉತ್ಪತ್ತಿ ಮಾತ್ರ ಒಪ್ಪರಲ್ಲ ಅವರ ಮತದಲ್ಲಿ अन्य पुरुषन को अप्रतीति में समाधान का अन्वेषण रूप केशी फल है. अन्वेषण ರೂಪಿ ಮತ್ತೊಂದು ಫಲ ಇಲ್ಲ ನಿಮ್ಗೆ. ಮತ್ತೊಂದು ಹೊರಗೇನು ಬ್ರಹ್ಮ ಏನಾಗ್ತಲ್ಲ ಆ ಬ್ರಹ್ಮಜ್ಞಾನಕ್ಕೆ ವಿಷಯ ಹೊರಗೆ ಉತ್ಪತ್ತಿ ಒಪ್ಪಿರಲ್ಲ. ಹೊರಗೆ ಉತ್ಪತ್ತಿ ನಿಮ್ಮ ಮತದಲ್ಲಿ अन्य पुरुषन को अप्रतीति ಇನ್ನೊಬ್ಬರಿಗೆ ತೋರಲ್ಲ. अन्य पुरुषन को अप्रतीति ಅಂದರೆ ಆ ಪದಾರ್ಥಗಳು ಯಾಕೆ ತೋರೋದಿಲ್ಲ, ನಿಮ್ಮಲ್ಲಿ ಯಾಕೆ ತೋರೋದಿಲ್ಲ ಅಂದರೆ ಇನ್ನೊಬ್ಬರಿಗೆ ಹೇಳಕ್ಕೆ ಸಮಾಧಾನ ನೀವು ಸಿಗೋದೇ ಇಲ್ಲ. ಯಾಕೆ ತೋರಿಲ್ಲ ಅಂತ ನಿಮ್ಗೆ ಹೇಳಕ್ಕೆ ಸಮಾಧಾನ ಸಿಗೋದಿಲ್ಲ. ಇದೇ ನಿಮಗೆ ಫಲ ನೋಡಿ, ಇದೇ ನಿಮಗೆ ಫಲ. ಅವ ಹೇಳಕತ್ತಾನೆ ನೀವು ಯಾಕೆ ತೋರಿಲ್ಲ ಅಂತ ಹೇಳೋದು ಅದೇ निमग फला. तिथे त्या पदार्थांची का बरे प्रतीती झाली नाही ಅಂದರೆ दुसऱ्याला समाधान शोध करणे विफल आहे. ಹೇಳಕ್ಕೆ ಸಮಾಧಾನ ಇಲ್ಲ ಅಂದರೆ ಅವ್ರಿಗೆ ಏನು ಹೇಳಬೇಕು, ಆ ಸಮಾಧಾನ ಹೇಳೋದಕ್ಕೆ ನಿಮಗೆ ಕಷ್ಟ. ಅದೇ ಫಲ ನೋಡಿ ನಿಮಗೆ. ಇನ್ನೊಬ್ಬರಿಗೆ ಸಮಾಧಾನ ಹೇಳಬೇಕಲ್ಲ ಯಾಕೆ ತೋರಲ್ಲ ಅಂತ, ಅದು ಹೇಳೋದು ಸಮಾಧಾನ ಹೇಳೋದೇ ನಿಮಗೆ ಕಷ್ಟ ಅಂತ ನಿಮಗೆ.
ತಿಳಿದು तिसके मत में अन्य पुरुषन को अप्रतीति में समाधान का अन्वेषण रूप क्लेश दुःख समाधाನ ಶೋಧನಾಚೆ ಕಷ್ಟ ಸಮಾಧಾನ ಹೇಳುವುದೇ ಅವನಿಗೆ ನಿಮಗೆ ಕಷ್ಟ ಇದೆ ಫಲ ಮತ್ತೊಂದು ಫಲ ಇಲ್ಲ ಮತ್ತೊಂದು ಬೇರೆ ಫಲ ಇಲ್ಲ ಏನು ಹೇಳಬೇಕು ಇವ್ರಿಗಿನ್ನ ಯಾಕೆ ತೋರಲಿಲ್ಲ ಅಂದ್ರೆ ಇವ್ರಿಗೆ ಏನು ಹೇಳ್ಬೇಕಿನ್ನ ಮತ್ತು ನಿಮಗೆ ಕಷ್ಟ ಆಗ್ತಲ್ಲ ಕ್ಲೇಶ ದುಃಖ ಆಗ್ತಲ್ಲ ಏನು ಹೇಳಬೇಕು ಅದೇ ನಿಮಗೆ ಫಲ ಅಂತ ನಾವು ತಿಳಿಲಿ इस रीति से बाह्य पदार्थवादी सौगत मत में ಅಂದರೆ ಒಳಗ ವಿಜ್ಞಾನವಾದಿ ಯಾನ ಒಕ್ಕನ ಯೋಗಾಚಾರ್ಯ ಅವನ ಮತದ ಅಂತರ ವಿಜ್ಞಾನವಾದಿ ದ್ವಾರ ಇದು ಹೇಳುವ ಆಪತ್ತಿ ಅವನು ಏನು ಆಪತ್ತಿ ಕೊಟ್ಟನ ಇದು ಯೋಗ್ಯ ಇರುತ್ತದೆ आत्मख्याति की उक्ति संभव है इस रीति से बाह्य पदार्थवादी सौगत मत ಹೊರಗ ಆತ್ಮಖ್ಯಾತಿ की उक्ति संभव है ಅಂದರೆ ಅಂತರ ವಿಜ್ಞಾನವಾದಿ ದ್ವಾರ ಏನು ಆಪತ್ತಿ ಕೊಟ್ಟನಲ್ಲ ಒಳಗು ಒಪ್ಪದಮ್ಮ ಅವನು ಯೋಗ್ಯ ಐತಿ ಹೊರಗೇನು ಒಪ್ಪಾರಲ್ಲ इस रीति से बाह्य पदार्थवादी सौगत मत में ಅಂದರೆ ಇವರಿಬ್ಬರು ಮತದಲ್ಲಿ ಹೊರ ಒಪ್ಪಲ್ಪಟ್ಟಂಥ ಮತದಲ್ಲಿ ಆತ್ಮಖ್ಯಾತಿ ಕಿ ಉಕ್ತಿ ಅಂದರೆ ಇಲ್ಲಿ ಪರ್ಯಂತ ಹೇಳೋದಮ್ಮ ಅವನ ಮತ ಸಂಭವಿಸುತ್ತದೆ ವ್ಯಾವಹಾರಿಕ ಪದಾರ್ಥ ತಿಸ್ಕೆ ಮತ ಮೇ ಬಾಹ್ಯ ಹೈ ವ್ಯಾವಹಾರಿಕ ಪದಾರ್ಥವೇ ಅವನ ಮತದಲ್ಲಿ ಹೊರಗಿರುತ್ತದೆ ಪ್ರಾತಿವಾಸಿ ಗ್ರಸ್ತಾದಿ ಬಾಹ್ಯ नहीं ಕೇವಲ ಅಂತರೀಯ ಹೈ ಬಾಹ್ಯ नहीं ಕೇವಲ ಒಳಗೆ ಅಂದರೆ ಅಂತರೀಯ ಹೈ ಇನ್ನು ಮತ್ತು ಆತ್ಮಖ್ಯಾತಿ ಮತ್ತದು ಅದ್ವೈತವಾದಿ ದ್ವಾರ ಖಂಡನ ನಾಳೆ ನೋಡೋಣ ಖಂಡನ